ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಗುರು ಮತ್ತು ಕೇತು, ಜ್ಯೋತಿಷ್ಯದಲ್ಲಿ ಗುರು ಮತ್ತು ಕೇತು ಸಾತ್ವಿಕ ಗ್ರಹ, ಎರಡು ಒಟ್ಟಿಗೆ ಇದ್ದರೆ ಸಾತ್ವಿಕ ಗ್ರಹ ಅಂತ ಕರೀತಾರೆ. ಜನರಲಿ ಏನಾಗುತ್ತೆ, ಈ ಗ್ರಹ ಸಂಯೋಗ ಅಂತ ನಾವು ಏನು ಕರಿತೀವಿ, ಕಾಂಬಿನೇಷನ್ ಆಫ್ ಸರ್ಟೆನ್ ಪ್ಲಾನೆಟ್ಸ್ ಏನು ಕರಿತೀವಿ, ಸ್ವಲ್ಪ ನಮ್ಮ ಮೈಂಡನ್ನು ಒಂದು ರೀತಿ ವ್ಯವಹಾರದ ಕಡೆ ತಗೊಂಡು ಹೋಗದೇ ಇರತಕ್ಕಂಥ ಕೆಲವು ಕಾಂಬಿನೇಷನ್ ಜಾತಕದಲ್ಲಿ ಉಂಟಾಗುತ್ತೆ. ಉದಾಹರಣೆಗೆ ಶನಿ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಸ್ವಲ್ಪ ಒಂದು ರೀತಿ ವ್ಯವಹಾರದ ಕಡೆಗೆ ಹೆಚ್ಚು ಒಲವು. ಅಂದರೆ ನಾವು ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಹೋಗಬೇಕು, ಅಲ್ಲಿ ಮಾಡಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ಏನಂತಾರೆ ಥ್ರಸ್ಟ್ ಅಂತ ಏನು ಕರಿತೀವಿ, ಅದು ಸ್ವಲ್ಪ ಬರೋದಿಲ್ಲ. ಹಾಗೆ ಶನಿ ಕೇತು ಕಾಂಬಿನೇಷನ್, ಹಾಗೆ ಗುರು ಕೇತು ಕಾಂಬಿನೇಷನ್, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಈ ಗ್ರಹಗಳು ಕುಂಡಲಿಯಲ್ಲಿ ಇರ್ತಕ್ಕಂಥ ಕುಂಡಲಿಯಲ್ಲಿ ನಿಮ್ಮ ಜಾತಕದಲ್ಲಿ ಇವೆರಡು ಕಾಂಬಿನೇಷನ್ ಇದೆಯಾ ನೋಡಬೇಕು. ಒಂದು ಗುರು ಕೇತು, ಎಲ್ಲಾದರೂ ಇರಲಿ, ಇಟ್ಸ್ ನಾಟ್ ಎ ಪ್ರಾಬ್ಲಮ್, ಎಲ್ಲರೂ ಇರಲಿ. ಹಾಗೆ ಶನಿ ಚಂದ್ರ, ಹಾಗೆ ಶನಿ ಕೇತು ಆ ಜಾತಕದ ಫೈರನ್ನು ಕಮ್ಮಿ ಮಾಡುತ್ತೆ. ಫೈರ್ ಇಟ್ ವಿಲ್ ಬಿ ಲೈಕ್ ಜಸ್ಟ್ ಒಂದು ಬೆಂಕಿ ಇರ್ತಕ್ಕಂಥದಕ್ಕೆ ನೀರು ಆರಿಸೋದು, ಅದೇ ತಣ್ಣಗಾಗೋದು. ಏನು ಬೇಡ, ಅದು ಬೇಡ, ಇದು ಬೇಡ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಚಂದ್ರಕೇತು ಕೂಡ ಅದೊಂಥರ ಸುಮ್ಮನೆ ಖಾಲಿ ರೋಷ ಇದ್ದಂಗೆ. ಅದು ಚಂದ್ರಕೇತು ಖಾಲಿ ರೋಷ ಆ್ಯಕ್ಚುಯಲ್ ರೋಷ ಇರಲ್ಲ, ಅದು ವೇಸ್ಟ್ ರೋಷ. ಅದು ಒಳ್ಳೆಯದಕ್ಕೆ ಏರ್ಪಾಟಾಗಲ್ಲ. ಚಂದ್ರ ಮತ್ತು ಕೇತು ಇಟ್ಸ್ ಒಂಥರ ಹೆಚ್ಚಾಗಿ ಅದನ್ನು ಆ ರೋಷನ ಒಳ್ಳೆ ಕಡೆಗೆ ಚಾನಲೈಸ್ ಮಾಡಲ್ಲ. ಆ ಒಂದು ಡ್ರೈವ್ ಅಂತ ನಾವೇನು ಹೇಳ್ತೀವಿ, ಬ್ಯಾಡ್ ಥಿಂಗ್ಸ್ಗೆ ಡ್ರೈವ್ ಮಾಡ್ತಕ್ಕಂಥದ್ದು ಚಂದ್ರಕೇತು. ಯಾಕಂದರೆ ಕೇತು ಅಂತಕ್ಕಂಥದ್ದು ತಲೆ ಇಲ್ಲದೆ ಇರತಕ್ಕಂಥ ಬಾಲ. ಚಂದ್ರ ಚಂಚಲ. ಇವೆರಡೂ ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ, ಮೈಂಡ್ ಸರಿಯಾಗಿ ಓಡಲ್ಲ. ಮೈಂಡ್ ಒಂಥರ ಹುಚ್ಚರ ಥರ ಓಡುತ್ತೆ. ಕೋಪ ಜಾಸ್ತಿ ಬರುತ್ತೆ, ಸುಮ್ಮನೆ ರಾಂಗ್ ಪ್ಲ್ಯಾನಿಂಗ್ ಬರುತ್ತೆ, ರಾಂಗ್ ಥಿಂಕಿಂಗ್ ಬರುತ್ತೆ, ಇನ್ನೊಬ್ಬರ ಮಾತು ಕೇಳದೇ ಇರತಕ್ಕಂಥದ್ದು ಬರುತ್ತೆ. ಅವ್ರು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ರೈಟು. ಸೊ ಇದರಿಂದ ಏನಾಗುತ್ತೆ, ಅವ್ರ ಗ್ರಾಫ್ ಡೌನ್ ಆಗ್ತಾ ಬರುತ್ತೆ. ಚಂದ್ರಕೇತು ಜಸ್ಟ್ ಲೈಕ್ ಈ ಶಾಪಗಳು ಅಂತ ಹೇಳ್ತೀವಲ್ಲ, ಇಲ್ಲಿ ಈ ಥರ ನಾನು ಬೇಕಾದ್ರೆ ಶಾಪ ಅಂತ ಹೇಳ್ತೀನಿ. ಸರ್ಟೆನ್ ಕ್ವಾಲಿಟೀಸ್ ಕಮ್ಸ್ ಡೌನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅವ್ರ ಕ್ವಾಲಿಟೀಸ್ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಒಳ್ಳೆ ಆಪರ್ಚುನಿಟೀಸ್ ಬಂದಿರುತ್ತೆ, ಒಳ್ಳೆ ಉದ್ಯೋಗ ಸಿಕ್ಕಿರುತ್ತೆ, ಒಳ್ಳೆ ಬಿಸ್ನೆಸ್ ಯೋಗ ಇರುತ್ತೆ. ಅದೆಲ್ಲವೂ ಕೂಡ ಅವರ ಬುದ್ಧಿ ಭಾಳ ಚಿಕ್ಕದಾಗಿ ಆಲೋಚನೆ ಮಾಡಿ, ಭಾಳ ತೀಕ್ಷ್ಣವಾಗಿ ಆಲೋಚನೆ ಮಾಡಿ, ಭಾಳ ವಿಶಾಲವಾಗಿ ಆಲೋಚನೆ ಮಾಡ್ದಲೇ, ಮತ್ತು ಕ್ಷುದ್ರವಾಗಿ ಆಲೋಚನೆ ಮಾಡಿ, ಕೋಪವಾಗಿ ಆಲೋಚನೆ ಮಾಡಿ ಎಷ್ಟೋ ಆಪರ್ಚುನಿಟೀಸ್ನ ಕಳ್ಕೊಳ್ತಕ್ಕಂಥ ಒಂದು ಕೆಟ್ಟ ಯೋಗ ಅಂತ ಹೇಳ್ಬೋದು ಚಂದ್ರಕೇತು. ಹಾಗೆ ಶನಿ ಚಂದ್ರ ಮಂದವನ್ನು ಮಾಡುತ್ತೆ. ಮೈಂಡ್ ಮಂದ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಕೆಲವು ಜಾಗದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಕೇಂದ್ರ ತ್ರಿಕೋಣದಲ್ಲಿ ಚೇಂಜಸ್ ಆಗುತ್ತೆ. ಬಟ್ ಜನರಲ್ ರೂಲ್, ಶನಿ ಮತ್ತು ಚಂದ್ರ ಹೆಚ್ಚಾಗಿ ಕರ್ಮಕಾರಕ. ಶನಿ ಮೈಂಡು ಒಳ್ಳೆಯದೇ, ಬಟ್ ಆದರೆ ಗ್ರೋತ್ ಆಸ್ಪೆಕ್ಟಲ್ಲಿ ಕೊಡಲ್ಲ. ಕೆಲಸ ಮಾಡ್ತಾ ಇರ್ತಾನೆ ಒಂದೇ ಕಡೆ. ಬೆಳಿಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಓದೇ ಪುಟ ಬಂದೇ ಪುಟ ಅಂತಾರಲ್ಲ, ಆ ರೀತಿ ಶನಿ ಮತ್ತು ಚಂದ್ರ ಕಾಂಬಿನೇಷನ್ ಮಾಡುತ್ತೆ. ಗುರು ಕೇತು ಬೇಡದೇ ಇರೋ ವಿಚಾರಗಳನ್ನ ಹೆಚ್ಚಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಗುರು ಕೇತು. ಸಮಥಿಂಗ್ ಅನ್ಅಚೀವಬಲ್. ಅವ್ರ ಪರಿಸ್ಥಿತಿ ಬೇರೆ ಇರುತ್ತೆ, ಆಲೋಚನಾ ಲಹರಿ ಬೇರೆ ಇರುತ್ತೆ. ಪಾಪ
ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವ್ರ ಮೈಂಡ್ ಹೆಂಗೊಡುತ್ತೆ ಅಂದರೆ, ಒಂದು ಯಾವುದೋ ಒಂದು ಸಣ್ಣ ಮನೆ ಇರುತ್ತೆ, ನಾನು ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ಸಲ್ಲಿ ಭಾಳ ದುಡ್ಡು ಮಾಡ್ತೀನಿ, ಮನೆ ಮಾರಾದರೂ ಕೂಡ ನಾನು ಬಿಸ್ನೆಸ್ ಮಾಡಬೇಕು, ಇರೋದೊಂದು ಮನೆ, ಅದು 10 ಲಕ್ಷನೋ 12 ಲಕ್ಷ 15 ಲಕ್ಷ ಒಂದು ಸಿಂಗಲ್ ಮನೆ ಇಟ್ಕೊಂಡಿರ್ತಾರೆ. ಬಿಸ್ನೆಸ್ಸಲ್ಲಿ ಇದರದ್ದು ಡಬ್ಬಲ್ ಮಾಡಿಬಿಡ್ತೀನಿ, 3 ಮಾಡಿಬಿಡ್ತೀನಿ, ದೊಡ್ಡ ಮನೆ ಕಟ್ಟಿಸ್ಬಿಡೋಣ, ನಂಗೆ ಬಿಸ್ನೆಸ್ ಮಾಡಲೇಬೇಕು, ಚೆನ್ನಾಗಿದೆ, ನಮ್ಮ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ. ಗುರು ಮತ್ತು ಕೇತು ಈ ರೀತಿ ಬುದ್ಧಿಯನ್ನು ಪಲ್ಲಟಗೊಳಿಸ್ತಕ್ಕಂಥದ್ದು ಗುರು ಕೇತು. ದೇರ್ ಥಿಂಕಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಹೇವಯರ್. ಬಟ್ ಆದರೆ ಅದು ಶಾರ್ಟ್ಕಟ್ ತೋರಿಸುತ್ತೆ. ಬಟ್ ಆದರೆ ಆಧ್ಯಾತ್ಮಿಕಕ್ಕೆ ಅವ್ರು ಏನಾದ್ರು ಚೇಂಜ್ ಆಯಿತು ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಗುರು ಮತ್ತು ಕೇತು. ಆಧ್ಯಾತ್ಮಿಕ ಸೈಡಲ್ಲಿ ಪಂಡಿತರಾಗ್ತಾರೆ, ಜ್ಯೋತಿಷ್ಯದಲ್ಲಿ ಫೇಮಸ್ ಆಗ್ತಾರೆ ಗುರು ಮತ್ತು ಕೇತು ಜೊತೆಲಿದ್ದರೆ. ಹಾಗೆ ಧ್ಯಾನ ಮಾಡ್ತಕ್ಕಂಥದ್ದು. ಬಟ್ ಆದರೆ ವ್ಯವಹಾರಕ್ಕೆ ಬಂದಾಗ ಶಾರ್ಟ್ಕಟ್ ಹುಡುಕ್ತಾರೆ, ಬೇಗ ಶ್ರೀಮಂತರಾಗಬೇಕು. ಇರ್ತಕ್ಕಂಥ ಸರ್ಕಲಲ್ಲೇ ಬುದ್ಧಿ ಇಲ್ಲದೆ ಮನೆ ಕಳ್ಕೊಳ್ಳೋದು, ಒಡವೆ ಕಳ್ಕೊಳ್ಳೋದು, ಕೂಡಿರ್ತಕ್ಕಂಥ ಹಣ ಕಳ್ಕೊಳ್ಳೋದು. ಸಾಕಷ್ಟು ಹುಡುಗರು ಆ ಥರ ಮಾಡ್ತಾರೆ. ತಂದೆ ತಾಯಿಗೆ ಪೀಡಿಸಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ 1 ಅಲ್ಲ 2 ಅಲ್ಲ 5 ಅಲ್ಲ 6 ಅಲ್ಲ 10 ಬಿಸ್ನೆಸ್ ಥರ ಮಾಡಿ 10ರಲ್ಲೂ ಫ್ಲಾಪ್ ಮಾಡೋದು. ಇನ್ನೂ ಮಾಡ್ತೀನಿ ಅಂತ ಹುಚ್ಚರ ಥರ ಮಾಡ್ತಕ್ಕಂಥದ್ದು. ಇದೆಲ್ಲ ಗುರು ಕೇತು, ಚಂದ್ರಕೇತು, ಶನಿ ಚಂದ್ರ ಒಂದು ಲೆವೆಲಲ್ಲಿ, ಇವೆಲ್ಲವೂ ಕೂಡ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್. ಶನಿ ಕೇತು ಕೂಡ ಜನರಲ್ ಆಗಿ ಡಿಟ್ಯಾಚ್ಮೆಂಟ್ ಕೊಡುತ್ತೆ ಲೈಫಲ್ಲಿ. ಏನೂ ಬೇಡ, ಫಸ್ಟ್ ಎಲ್ಲ ಹಾಳು ಮಾಡಿಬಿಡುತ್ತೆ, ಆಮೇಲೆ ಏನೂ ಬೇಡ, ಸನ್ಯಾಸಿ ಆಗ್ಬಿಡೋಣ, ಇವೆಲ್ಲ ಬೇಡ. ಶನಿ ಕೇತು ಇಸ್ ಎ ಕಾಂಬಿನೇಷನ್ ಫಾರ್ ಸನ್ಯಾಸಿ. ಶನಿ ಕೇತು ಇದ್ರೆ ಎಲ್ಲರೂ ಸನ್ಯಾಸಿ ಆಗ್ಬಿಡ್ತಾರಾ? ನೋ. ಮನಸ್ಸು ಆ ರೀತಿ ಆಗುತ್ತೆ, ಏನೂ ಬೇಡ ಅನ್ನೋದು. ಸನ್ಯಾಸಿ ಅಂದರೆ ಏನು? ಕಾವಿ ಹಾಕ್ಕೊಂಡು ಹೋಗಿ ಹಿಮಾಲಯದಲ್ಲಿ ಕೂತ್ಕೊಳ್ಳೋದು, ಅಥವಾ ಕಾವಿ ಹಾಕ್ಕೊಂಡು ಹೋಗಿ ಕಾಡಲ್ಲಿ ಕೂತ್ಕೊಳ್ಳೋದು. ಕಾಡುಗಳಿಲ್ಲ, ಇನ್ನೊಂದು 50 ವರ್ಷ ಹೋದರೆ ಎಲ್ಲಿ ಕೂತ್ಕೊಳ್ಳೋದು ಗೊತ್ತಾಗಲ್ಲ. ಪಾಪ ಸನ್ಯಾಸಿಗಳಿಗೆ ತೊಂದರೆ ಆಗೇ ಆಗುತ್ತೆ. ಇನ್ನೊಂದು 100 ವರ್ಷ ಹೋದರೆ ಕಾಡೇ ಇರಲ್ಲ, ಬರೀ ನಾಡಲ್ಲೇ ಎಲ್ಲರೂ. ಪ್ರಾಣಿಗಳು ನಾಡಲ್ಲಿ, ಅದಕ್ಕೆ ನಾಡಿಗೆ ಬರ್ತಾ ಇದ್ದಿಲ್ಲ ಪ್ರಾಣಿಗಳೆಲ್ಲ. ಸೊ ನಾಡಲ್ಲೇ ಪ್ರಾಣಿಗಳು, ಎರಡೂ ಪ್ರಾಣಿಗಳು, ಈ ಪ್ರಾಣಿ ಆ ಪ್ರಾಣಿ, ಎಲ್ಲ ಪ್ರಾಣಿ ಮಿಕ್ಸ್ ಆಗ್ಬಿಡುತ್ತೆ. ಅವಾಗ ಯಾವ್ದು ಉಳಿಸುತ್ತೋ ಯಾವ್ದು ಬಿಡಿಸುತ್ತೋ. ಎಷ್ಟು ವಿಡಿಯೋಗಳು ನೋಡ್ತೀವಿ, ಹುಲಿ ಯಾವುದೋ ಊರಿಗೆ ಬಂದ್ಬಿಡುತ್ತೆ, ಅದನ್ನ ನೋಡಿಯೋ ಇದನ್ನು ನೋಡಿ ಅದನ್ನು ನೋಡಿ ಇದನ್ನು ನೋಡಿ ಅಂತೇಳಿ ಪ್ರಾಣಿ ಸಂಕುಲನ ಕ್ಲಿಯರ್ ಮಾಡಿಬಿಡ್ತೀವಿ. ದಿ ಫಾರೆಸ್ಟೇಷನ್ ಈಸ್ ಶ್ರಿಂಕಿಂಗ್. ಏನು ಮಾಡೋಕ್ಕಲ್ಲ, ಕಲಿಯುಗದಲ್ಲಿ ಹೋಗ್ತಾ 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 ಭೂಮಿ ಪೂರ್ತಿ ಸಮುದ್ರನೂ ನಾವು ಕಬಳಿಸ್ಕೊಂಡ್ಬಿಡ್ತೀವಿ ಅನ್ಸುತ್ತೆ. ಸಮುದ್ರದ ಮೇಲೂ ದೊಡ್ಡ ದೊಡ್ಡ ಪಿಲ್ಲರ್ಸ್ ಹಾಕಿ, ಜಾಗ ಇಲ್ವಲ್ಲ, ಹೋಗ್ತಾ 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 ಜಾಗ ಸಿಗಲ್ಲ. ಸಮುದ್ರದ ಆಳದಲ್ಲೂ ಸಿಮೆಂಟ್ ಹಾಕಿ ಕಟ್ಟಿ, ಅದ್ರ ಮೇಲೇನೂ ಒಂದು ಬ್ರಿಡ್ಜ್ ಕಟ್ಟಿ, ಸಮುದ್ರ ಮೇಲೆ ಒಂದು ಮನೆ. ಎಲ್ಲಪ್ಪ ಇದೆಯಾ ಅಂದರೆ, ಸರ್ ಅಲ್ಲಿ ಪೆಸಿಫಿಕ್ ಓಷನಲ್ಲಿ ಇದ್ದೀನಿ ಸರ್, ಅದು ಅಲ್ಲಿ ಅಡ್ರೆಸ್ ಇದ್ದೀನಿ, ಅಲ್ಲಿ ಒಳಗಡೆ ಅಲ್ಲಿ ಬರಬೇಕು, ಅಲ್ಲಿ ದೊಡ್ಡ ಶಿಪ್ಪಲ್ಲಿ ಬಂದು ಅಲ್ಲಿ ಇಳಿದ್ರೆ ಮೇಲ್ಗಡೆ ಲಿಫ್ಟಲ್ಲಿ ಬರಬೇಕು, ಪೂರ್ತಿ ಎಲ್ಲಿ ನೋಡಿದ್ರು ಓಷನ್ನೇ ಇರುತ್ತೆ ಸರ್. ಯಾಕೆ ಬರಲ್ಲ? ಬಂದೇ ಬರುತ್ತೆ. ಮಾನವ ಅದನ್ನು ಸಾಧನೆ ಮಾಡ್ತಾನೆ. ಎಲ್ಲ ಮಾಡಿ 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 ಎಲ್ಲೂ ಜಾಗ ಇಲ್ಲದೆ ಕೊನೆಗೆ ಪ್ರಕೃತಿ ಎಲ್ಲ ಡಿಸ್ಟ್ರಕ್ಟ್ ಮಾಡಿರ್ತೀವಿ. ಅಷ್ಟರೊಳಗಡೆ ವಿಸ್ಮಯ ಕಾಣಿಸುತ್ತೆ, ಪ್ರಕೃತಿ ಇರಲ್ಲ ಅದು. ಸಿ ಆಲ್ ದಿ ಸ್ಟ್ರಕ್ಚರ್ಡ್, ಶಾಸ್ತ್ರದಲ್ಲಿ ಹೇಳ್ದಂಗೆ ನಾವು ಮನೆ ಕಟ್ತೀವಿ ಅಲ್ವಾ, ನಾವು ಮನೆ ಕಟ್ತಕ್ಕಂಥ ವಿಚಾರ ಇಟ್ಸ್ ಎ ಡೆಡ್ ಮೆಟೀರಿಯಲ್. ಅದಕ್ಕೆ ಮನೆ ಕಟ್ಟಾದ್ಮೇಲೆ ನಾವು ಹೋಮ ಹವನ ಮತ್ತು ಗುರುಪ್ರವೇಶ ಮಾಡ್ತಕ್ಕಂಥದ್ದು. ಬಿಕಾಸ್ ಆಲ್ ದಿ ಮಾರ್ಟರ್ ರಿಮೈನ್ಸ್, ಆಲ್ ದಿ ಸಿಮೆಂಟ್ ಏನು ನಾವು ಹಾಕ್ತೀವಿ, ಸಿಮೆಂಟ್, ದೋಸ್ ಆರ್ ಆಲ್ ಡೆಡ್ ಮೆಟೀರಿಯಲ್. ಈಗ ನಾವು ಆಯಿತು ಸರ್ ಒಳ್ಳೆ ಮೆಟೀರಿಯಲ್ ಹಾಕಬೇಕು, ಬರೀ ಮರದಲ್ಲೇ ಎಲ್ಲ ಮಾಡ್ಬಿಡೋಣ, ಮರ ಎಲ್ಲಿ ಸಿಗ್ತಾ ಇದೆ? ಬರೀ ಮಣ್ಣಲ್ಲೇ ಮಾಡೋಣ, ಮಣ್ಣೆಲ್ಲಿ ಸಿಗ್ತಾ ಇದೆ? ಪ್ಯೂರಿಟಿಯಿಂದ ಮಾಡೋಣ, ಇಲ್ಲ, ಈಗೆಲ್ಲ ಕೂಡ ಸಿಮೆಂಟ್. ಫಸ್ಟ್ ಆಫ್ ಆಲ್ ವಾಸ್ತು ಅಲ್ಲೇ ಹೋಯ್ತು. ನಾವು ಸಿಮೆಂಟ್, ಅದು ಮುಂಚೆ ಅಟ್ಲೀಸ್ಟು ಇಟ್ಟಿಗೆಯಿಂದ ಮನೆ ಕಟ್ತಾ ಇದ್ರು, ಈಗ ಕೆಲವರು ಯೂಸ್ ಮಾಡ್ತಾರೆ, ಬಟ್ ಸ್ಟಿಲ್ ಹಾಲೋ ಬ್ಲಾಕ್ಸ್ ಬಂದ್ಬಿಟ್ಟಿದೆ. ಅದು ಇನ್ನೂ ವರ್ಸ್ಟ್, ಹೈಲಿ ನೆಗೆಟಿವ್, ವಿಚ್ ಇಸ್ ಜಸ್ಟ್ ಸಿಮೆಂಟ್ ಬ್ಲಾಕ್ಸ್. ವೇಸ್ಟ್ ಆಗಿರ್ತಕ್ಕಂಥ ಸಿಮೆಂಟ್ನ ತೆಗೆದು ಹಾಲೋ ಬ್ಲಾಕ್ಸ್ ಮಾಡಿ ಅದನ್ನು ವ್ಯಾಪಾರ ಯಾರೋ ಮಾಡಿದ್ರು. ಇಟ್ಟಿಗೆ ಸಿಗ್ತಾಯಿಲ್ಲ, ಇಟ್ಟಿಗೆ ಕಾಸ್ಟ್ಲಿ, ಚೀಪ್ ಆ್ಯಂಡ್ ಬೆಸ್ಟ್ ಮನೆ, ಹಾಲೋ ಬ್ಲಾಕ್ಸ್. ಹೇಗೇನು ವಾಸ್ತು ಎಲ್ಲಿಂದ ಬರಬೇಕು? ಒಳಗಡೆ ಹಾಕಿರ್ತಕ್ಕಂಥ ವಿಚಾರ. ಈಗ ಗೋಲ್ಡ್ಗೆ ಚೆನ್ನಾಗಿ ಪ್ಯೂರ್ ಇರಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಸಿಲ್ವರ್ ಟಚ್ಚು, ಕಾಪರ್ ಟಚ್ಚು, ಇನ್ನೊಂದು 2-3 ಐಟಮ್ ಹಾಕಿ
ಒಂದು 91 ಟಚ್ ಅಂತ ಕೊಡ್ತಾರೆ. ಗೋಲ್ಡಲ್ಲಿ ಜಸ್ಟ್ 50% ಇದ್ದು ಇನ್ನು ಮಿಕ್ಕಿದ್ದು 50% ಇದ್ದರೆ ಆ ಕಲರೇ ಹೊಟ್ಟೋಗುತ್ತಲ್ಲ. ಇಟ್ ಲುಕ್ಸ್ ಲೈಕ್ ಕಾಪರ್. ಗೋಲ್ಡು ಕೆಲವು ಒಳ್ಳೆ ಕಲರ್ ಕಾಣಿಸುತ್ತೆ, ಯಾಕಂದರೆ ಇಟ್ಸ್ ಟಚ್ ಈಸ್ ಮೋರ್. 91 ಟಚ್ ಅಂದರೆ ಗೊತ್ತಾಗುತ್ತೆ ಅದು. ಇಟ್ಸ್ ಮೋರ್ ಕಲರು ಅದೆಲ್ಲ ಚೆನ್ನಾಗಿರುತ್ತೆ, ಮತ್ತು ಅದರದ್ದು ಬ್ರಿಟಲ್ನೆಸ್ಸು ಸ್ಟ್ರಾಂಗ್ ಆಗಿರುತ್ತೆ, ಮ್ಯಾಲ್ಯಬಿಲಿಟಿ ಅಂತ ಕರಿತೀವಿ, ಅದೆಲ್ಲ ಕೂಡ ಗೋಲ್ಡ್ ಪ್ರಾಪರ್ಟೀಸಲ್ಲಿ ಬರುತ್ತೆ. ಗೋಲ್ಡ್ ಭಾಳ ಸಾಫ್ಟ್, ಪ್ಯೂರ್ ಫಾರ್ಮಲ್ಲಿ ತೊಗೊಂಡ್ರೆ. ಅದನ್ನು ಹಾರ್ಡನ್ ಮಾಡಬೇಕು ಅಂದರೆ ಒಂದು 9% ಅಷ್ಟು ಬೇರೆ ಮೆಟಲ್ಸ್ ಮಿಕ್ಸ್ ಆದಾಗ ಹಾರ್ಡ್ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಹಾರ್ಡ್ ಆಗಲಿ ಅಂತ ಹೇಳಿ 50% ಆಗಿದ್ರೆ ಗೋಲ್ಡ್ ಕ್ವಾಲಿಟಿನೇ ಕಮ್ಮಿ ಆಯಿತು ಅಂದರೆ ಬಿಲ್ಡಿಂಗ್ ಕ್ವಾಲಿಟಿನೂ ಹಂಗೆ ಕಮ್ಮಿ ಆಗಿಬಿಡುತ್ತೆ. ನಾವೇನಾಗ್ತೀವೋ ವಾಸ್ತು ದೋಷ ಅಲ್ಲಿನೂ ಶುರು ಆಯ್ತಲ್ಲ. ಹಾಕೋ ಮೆಟೀರಿಯಲ್ ಎಲ್ಲ ಆ ದಿಕ್ಕಲ್ಲಿ ಅದಿದೆಯಾ, ಈ ದಿಕ್ಕಲ್ಲಿ ಇದಿದೆಯಾ, ಅಲ್ಲಿ ಟಾಯ್ಲೆಟ್ ಇಟ್ಟಿದ್ದಾರಾ, ಇಲ್ಲಿ ಬೆಡ್ರೂಮ್ ಇಟ್ಟಿದ್ದಾರಾ, ಅಲ್ಲಿ ಪೂಜಾ ರೂಮಲ್ಲಿ ಇಟ್ಟಿದ್ದಾರಾ. ಪೂಜಾ ರೂಮು ಯಾವುದು ಆಲೋ ಬ್ಲಾಕೆ, ಟಾಯ್ಲೆಟು ಆಲೋ ಬ್ಲಾಕೆ. ವೆರಿ ಡಿಫಿಕಲ್ಟ್. ಸ್ಥಳ ಶುದ್ಧಿ ಮಾಡೋದು ಕಷ್ಟನೇ. ನೋಡ್ತಾ ಇರ್ತೀನಿ, ಇದು ಹೇಳಬಾರ್ದು, ಯಾವುದೋ ಒಂದು 2-3 ಕಡೆ ಕರೆದಿದ್ರು ಈ ವಾಸ್ತು. ಅಲ್ಲಿ ಯಾರೋ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ನಿಗೆ ಪಾಪ ದೇವ್ರ ಮನೆ ಅಂತ ಗೊತ್ತಿಲ್ಲ. ಆ ದೇವ್ರ ಮನೆ ಅಲ್ಲೇನೋ ಮಾಡ್ತಾ ಇದ್ದಾನೆ, ಆ ದೇವ್ರ ಮನೆ ಅಲ್ಲೇ ಉಗಿತಾ ಇದ್ದಾನೆ, ಎಲ್ಲಡಿಕೆ ಹಾಕೊಂಡಿದ್ದು ಅಲ್ಲೇ ಉಗಿತಾ ಇದ್ದಾನೆ ದೇವ್ರ ಹತ್ರನೇ. ಏನು ಶುದ್ಧಿ ಮಾಡೋದು? ಆ ಉಗ್ದಿರೋದನ್ನು ಅದ್ರ ಮೇಲೇ ಸಿಮೆಂಟ್ ಹಾಕ್ಬಿಟ್ಟಿರ್ತಾನೆ, ಅಲ್ಲೇ ಇರುತ್ತಾ? ಎಲ್ಲಿಂದ ಒಳಗಡೆ ಶುದ್ಧಿ ಮಾಡೋದು? ಶುದ್ಧಿ ಅನ್ನೋದು ಎಲ್ಲೂ ಇಲ್ಲ, ಕಷ್ಟ. ಅದನ್ನ ನೋಡ್ರೆ ನನಗೆ ಒಂಥರ ಆಗೋಯ್ತು, ಯಾಕಪ್ಪ ಹಿಂಗೆ ಅಂತ. ಆ ಮಾಡ್ತಕ್ಕಂಥ ವ್ಯಕ್ತಿಯಿಂದನೂ ಶುದ್ಧೀಕರವಾಗಿ ಬರಬೇಕು ಅಂದರೆ ಭಾಳ ಕಷ್ಟ. ಏನು ಮಾಡೋದು? ದೇವ್ರ ಮನೆ ಅವ್ನಿಗೆ ಏನೋ ಒಂದು ಗೊತ್ತಿಲ್ಲ, ಯಾರೋ ಒಂದು ಗಾರೆ ಕೆಲಸ ಮಾಡ್ತಾ ಇರಬೇಕು, ಯಾರೋ ಅವನು ಹಿಂಗೆ ಗಾರೆ ಹಿಂಗೆ ಮಾಡ್ತಾ ಇದ್ದ, ಎಲ್ಲೂ ಉಗಿಯೋಕ್ಕೆ ಜಾಗ ಇರಲಿಲ್ಲ, ಅಲ್ಲೇ ಸೈಡಲ್ಲಿ ಉಗ್ದ, ಆ ದೇವ್ರ ಮೇಲೇ ಉಗ್ದ. ಸ್ವಲ್ಪ ಹೊತ್ತಾದ್ಮೇಲೆ ನೆಕ್ಸ್ಟ್ ಡೇ ಬಂದು ಇನ್ನೊಬ್ಬ ಗಾರೆ ಕೆಲಸ ನೀಟಾಗಿ ಅದಕ್ಕೆ ಪೇಸ್ಟ್ ಮಾಡ್ಬಿಟ್ಟ. ಏನು ತೊಳೆಯೋಕ್ಕಾಗತ್ತೆ? ಅದು ಉಗ್ದಿರೋದು ಅದೇ ಹೀರ್ಕೊಂಡಿರುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್ ಆಯಿತು, ಅದನ್ನು ಹೇಳಿದೆ ಅಷ್ಟೇ. ದಿಸ್ ಇಸ್ ಮೈ ನಥಿಂಗ್ ಟು ಡೂ ವಿತ್ ಎನಿಥಿಂಗ್. ಸೊ ಹಾಗೆ ನಾವು ಯೂಸ್ ಮಾಡ್ತಕ್ಕಂಥ ವಿಚಾರಗಳಲ್ಲೂ ಪ್ಯೂರಿಟಿ ಬರಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಹಾಗೇ ಗ್ರಹಗಳು ಕಾಂಬಿನೇಷನ್ಸು ನಮಗೆ ಬುದ್ಧಿ ಪಲ್ಲಾಟ ಮಾಡುತ್ತೆ, ಬುದ್ಧಿನ ವಿಚಲಿತ ಮಾಡುತ್ತೆ, ಒಳ್ಳೆಯದಕ್ಕೂ ಸ್ವಲ್ಪ ಮಾಡುತ್ತೆ. ಗುರುಕೇತು ಒನ್ ಆಫ್ ದಿ ಬೆಸ್ಟ್. ಶನಿ ಕೇತು ಆಲ್ರೆಡಿ ಹೇಳಿದ್ದೀನಿ, ಸನ್ಯಾಸಿ ಕೊಡ್ತಕ್ಕಂಥದ್ದು. ಈ ರೀತಿ ಜಾತಕದಲ್ಲಿ ಹೇಗೆ ನೆಗೆಟಿವಿಟಿ ಆಗುತ್ತೆ ಅಂತ ಹೇಳಿ 2-3 ಕಾಂಬಿನೇಷನ್ ನಾವು ಹೇಳ್ಬೋದು. ಹಾಗೆ ದಶಾದಲ್ಲಿ ವೆರಿ ಇಂಪಾರ್ಟೆಂಟು ಶುಕ್ರದಶ. ಶುಕ್ರದಶ ಎಜುಕೇಷನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹಾಳು ಮಾಡಿಬಿಡುತ್ತೆ. ದಿಸ್ ಅ ರೂಲ್. ಅದರಲ್ಲಿ ಎಸ್ಪೆಷಲಿ 6 ಹಿಟ್ ಆಗಿದ್ರೆ, 8 ಹಿಟ್ ಆಗಿದ್ರೆ ವೆರಿ ಡೇಂಜರಸ್. ಶುಕ್ರನಲ್ಲಿ ಸೆಕೆಂಡ್ PUC ಒಳಗಡೆ ಏನಾದರೂ ಶುಕ್ರದಶ ಬಂದು 6-8 ಹಿಟ್ ಆಗಿದೆ, ಅದೊಂದು ರೂಲ್ ಇದೆ. ನಮ್ಮ ನಕ್ಷತ್ರಾಡಿಯವರು ಬೇಕಾದ್ರೆ ಬರೆದಿಟ್ಕೋಬೋದು. ದೆರ್ ಇಸ್ ಅ ರೂಲ್. ಶುಕ್ರ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಇದು. ಭಾಳ ಚೆನ್ನಾಗಿ ಸ್ಟ್ರಾಂಗ್ ಕಾಂಬಿನೇಷನ್ ಇದ್ದರೆ ಒಳ್ಳೇದು ಕೊಟ್ಬಿಡುತ್ತೆ. ಇಲ್ಲ ಅಂದರೆ ವೆರಿ ಡಿಫಿಕಲ್ಟ್, ಭಾಳ ಡಿಫಿಕಲ್ಟ್ ಅದು ಶುಕ್ರದಶ. ಶುಕ್ರ ಭಾಳ ಒಳ್ಳೇದು ಅಂತ ಹೇಳ್ತಾರೆ. ಎಲ್ಲ ಹೋಗಿ ರಾಹುಗೆ ಶಾಂತಿ, ಶನಿಗೆ ಶಾಂತಿ, ಇನ್ನೊಬ್ಬರಿಗೆ ಯಾರಿಗೋ ಇದು ಶಾಂತಿ ಮಾಡ್ಕೊಂಡು ಕೂತಿರ್ತಾರೆ. ಶುಕ್ರನಿಗೆ ಯಾರು ಶಾಂತಿ ಮಾಡಲ್ಲ. ಯಾಕೆ ಹೇಳಿ? ಎಲ್ಲರೂ ಆಚೆ ಇರ್ತಕ್ಕಂಥ ಜ್ಯೋತಿಷಿಗಳು ಮತ್ತೊಬ್ಬರು ಮಗದೊಬ್ಬರು ತಿಳ್ಕೊಂಡಿರೋದೇನು ಅಂದರೆ ಶುಕ್ರ ಒಳ್ಳೆಯವನು, ಗುರು ಒಳ್ಳೆಯವನು, ಬುಧ ಒಳ್ಳೆಯವನು, ಚಂದ್ರ ಒಳ್ಳೆಯವನು, ಅದು ವೃದ್ಧಿ ಚಂದ್ರ. ಇನ್ನು 3 ಜನದಿಂದನೇ ಪ್ರಾಬ್ಲಮ್ಮು. ಯಾರಾದರೂ ಒಬ್ರದ್ದು ಮೈಂಡು ಕರಪ್ಟ್ ಆಗಿಬಿಟ್ಟಿದೆ, ಕೆಟ್ಟವ್ರ ಸಂಘ ಸೇರಿದ್ದಾರೆ, ಅವ್ರ ಜೊತೆ ಸಿಗರೇಟ್ ಸೇದೋದು, ಎಣ್ಣೆ ಹೊಡಿಯೋದು ಅದೆಲ್ಲ ಮಾಡ್ತಾ ಇದ್ದಾನೆ ಅಂದರೆ ರಾಹು ಗೋಲಿಸ್ಬಿಡ್ತಾರೆ. ನೋ, ರಾಂಗ್. ಅವ್ನು ಹುಡುಕ್ತಾರಲ್ಲಿ ಜನ, ರಾಹು ಏನಾರು 5ನೇ ಮನೇಲಿದ್ದಾನ, 6ನೇ, ಈ ಥರ ಹುಡುಕ್ತಾರೆ ಪುರೋಹಿತರು, ಜ್ಯೋತಿಷರೆಲ್ಲ. ಹಂಗೆ ಹುಡುಕ್ಬೇಡಿ, ರಾಂಗ್. ಹಂಗಲ್ಲ. ದಶಾದಲ್ಲೇ ಕಾಣಿಸುತ್ತೆ ನಿಮಗೆ. ದಶಾ ವಿಲ್ ಓನ್ಲಿ ಟೆಲ್. ಈವೆಂಟ್, ದಶಾ ಇಸ್ ದಿ ಈವೆಂಟ್. ಈ ದಶಾದಲ್ಲೇ ನೋಡಿ, ಎಲ್ಲರೂ ಅಲ್ಲೇ ಸಿಗುತ್ತೆ. ಯಾವ ಮನೇಲಿ ಕೂತಿದೆ, ಯಾವ ಕಾಂಬಿನೇಷನ್ ಕೂತಿದೆ ಅಲ್ಲೇ ಹೇಳ್ಬಿಡುತ್ತೆ. ಎಸ್ಪೆಷಲಿ ಶುಕ್ರ ವೆರಿ ಡೇಂಜರಸ್ ಕಾಂಬಿನೇಷನ್ನು. ವ್ಯಸನಗಳನ್ನು ಕೊಡ್ತಕ್ಕಂಥ ಗ್ರಹ ಶುಕ್ರ. ಎಜುಕೇಷನ್ ಟೈಮಲ್ಲಿ ಶುಕ್ರ ಬರಬಾರ್ದು ಅಂತ ಪರಾಶರದಲ್ಲೂ ಹಾಕಿದ್ದಾನೆ, ಮಂತ್ರದಲ್ಲಿ ಹಾಕಿದ್ದಾನೆ. ಶುಕ್ರ ಇಸ್ ವೆರಿ ಬ್ಯಾಡ್ ಡ್ಯೂರಿಂಗ್ ಎಜುಕೇಷನಲ್ ಇಯರ್. ಮೋಸ್ಟ್ ಡೇಂಜರಸ್ ದ್ಯಾನ್ ರಾಹು ಅಟ್ಲೀಸ್ಟ್ ಟೆಕ್ನಿಕಲ್ ಕೊಟ್ಟು ಇಂಜಿನಿಯರಿಂಗ್ ಮಾಡಿಸ್ಬಿಡ್ತಾನೆ, ಸಾಫ್ಟ್ವೇರ್ ಕೊಟ್ಟು ಫಾರಿನ್ ಕಳಿಸ್ಬಿಡ್ತಾನೆ. ಅಥವಾ ರಾಹು ಬಂದರೆ ಮೆಡಿಕಲ್ ಮಾಡಿಸ್ಬಿಡ್ತಾನೆ. ಶನಿ ಬಂದರೆ ಅಟ್ಲೀಸ್ಟ್ ಮೆಕ್ಯಾನಿಕಲ್ ಆರು ಮಾಡಿಸ್ಬಿಡ್ತಾನೆ. ಕೇತು ಬಂದರೆ ಏನೋ ಒಂದು ಟೀಚಿಂಗೋ, ಇನ್ನೊಂದು ಮತ್ತೊಂದೋ, ಪೌರೋಹಿತನೋ ಏನೋ ಒಂದು ಕೊಟ್ಬಿಟ್ಟು ಮಾಡಿಸ್ಬಿಡ್ತಾನೆ. ಶುಕ್ರನೇ ಡೇಂಜರಸ್, ವೆರಿ ಡೇಂಜರಸ್. ಯಾರು ಹೇಳಿದ್ದಾರೆ ಇದು ಶುಕ್ರ ಡೇಂಜರಸ್ ಅಂತ? ಎಲ್ಲಿ ಹೇಳಿದ್ದಾರೆ? ಅನುಭವ, ಶಾಸ್ತ್ರದಲ್ಲಿ ಬರೆದಿರೋದು ಹೇಳ್ತಾ ಇದ್ದೀನಿ.
ಎಷ್ಟೋ ನಿಮ್ಮ ದಶಾ ನಿಮ್ಮ ಮಕ್ಕಳು ಹಾಳಾಗಿದ್ದಾರೆ ಅಂತಂದರೆ 70 to 80% ಬೇಕಾದ್ರೆ ಹೋಗಿ ನೋಡಿ, ಶುಕ್ರದಶ ಶುಕ್ರ ಭುಕ್ತಿಲೇ ಹಾಳಾಗಿರ್ತಾರೆ. ದಿ ಮೋಸ್ಟ್ ಅಗ್ರೆಸಿವ್ ಆಗಿಬಿಡ್ತಾರೆ. ಹೆಣ್ಮಕ್ಳಾದ್ರೂ ಕೂಡ ಅಗ್ರೆಸಿವ್ ಆಗಿಬಿಡ್ತಾರೆ. 6 ಹಿಟ್ ಆಗಿಬಿಟ್ರೆ. 6 ಈಸ್ ವೆರಿ ಡೇಂಜರಸ್. ಹಠದ ಪ್ರವೃತ್ತಿ, ಎಸ್ಪೆಷಲಿ ಶುಕ್ರನಲ್ಲಿ ಏನಾದ್ರು 6 ಬಂದ್ಬಿಟ್ರೆ ವೆರಿ ಡೇಂಜರಸ್. ಅದು ದೊಡ್ಡ ದೊಡ್ಡದ ಆಸೆಗಳೇ. ಬಿಸ್ನೆಸ್ ಮಾಡ್ಬಿಡ್ಬೇಕು ಇವಾಗಲೇ. ಇನ್ನು 10th ಇರ್ತಾರೆ, 2nd PUC ಇರ್ತಾರೆ, ಬಿಸ್ನೆಸ್ ಮಾಡ್ಬಿಡ್ತೀನಿ ನಾನು ಹೋಗಿ. ಹಣ ಕದಿಯೋತಕ್ಕಂಥದ್ದು ಶುಕ್ರನೇ ಮ್ಯಾಲಿಫಿಕ್ ಆಗಿಬಿಡ್ತಾನೆ ಒಂದ್ಸತಿ. ರಾಹು ಅಷ್ಟು ಡೇಂಜರಸ್ ಆಗಲ್ಲ ಪಾಪ. ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಡೋಂಟ್ ಆಲ್ವೇಸ್ ಕ್ರಿಬ್ ಅಳ್ತಾರೆ ತುಂಬ ಜನ, ನೋಡ್ತಾ ಇರ್ತೀನಿ. ನಂದ್ರಲ್ಲಿ ರಾಹು ಏನಾಗಿದೆ ಸರ್, ಚೆನ್ನಾಗಿದೆಯಾ ಕೆಟ್ಟೋಗಿದೆಯಾ? ರಾಹು ನೋಡಿ ಸರ್ ಏನಾರು ಪ್ರಾಬ್ಲಮ್ ಮಾಡ್ತಾನ? ಶನಿ ನೋಡಿ ಸರ್ ಏನಾರು ಪ್ರಾಬ್ಲಮ್ ಮಾಡ್ತಾನ? ಕೇತು ನೋಡಿ ಸರ್ ಏನಾರು ಪ್ರಾಬ್ಲಮ್ ಮಾಡ್ತಾನ? ಮಂಗಳ ನೋಡಿ ಸರ್. ಒಬ್ಬರು ಬಾಯಲ್ಲಿ ಶುಕ್ರ ಏನಾದ್ರು ಪ್ರಾಬ್ಲಮ್ ಕೊಡ್ತಾನ ಅಂತ ಯಾರು ಹೇಳಲ್ಲ. ಅದು ನಮಗೆ ನಾಟಿರ್ತಕ್ಕಂಥ ಒಂದು ಪಿಡುಗು. ಈಗ ಬಂದಿದೆಯಲ್ಲ ಕೊರೋನಾ, ಆ ಥರ ಕೊರೋನಾ ಒಂದು ಪ್ಯಾಂಡಮಿಕ್ ಆಗಿದೆಯಲ್ಲ, ಆ ಪ್ಯಾಂಡಮಿಕ್ ಏನು? ಗುರು ಒಳ್ಳೆಯವನು, ಶುಕ್ರ ಒಳ್ಳೆಯವನು, ಇದನ್ನು ತೆಗೆದಾಕಿ. ಗುರು ದಶದಲ್ಲಿ ಮನೆ ಮಠ ಕಳ್ಕೊಂಡಿರ್ತಕ್ಕಂಥ ಕಾಂಬಿನೇಷನ್ 5-8-12 ಬಂದಿರೋದು ಬೇಕಾದಷ್ಟು ನಾವು ಎಕ್ಸಾಂಪಲ್ ನೋಡಿದ್ವಿ. ನನ್ನ ಎಕ್ಸಾಂಪಲು ಬಂದಿದೆ. ರಾಹುಲ್ ತುಂಬ ಚೆನ್ನಾಗಿದ್ದು, ಬರ್ತಕ್ಕಂಥ ಗುರು ಅಲ್ಲಿ ಕಾಂಬಿನೇಷನಲ್ಲಿ 5-8-12 ಬಂದಾಗ ಅಥವಾ 12 ಹಿಟ್ ಆದಾಗ ಮನೆ ಮಠ ಎಲ್ಲ ಕಳ್ಕೊಂಡು ಹೋಗಿದ್ದಾರೆ. ಯಾಕೆ ಮನೆ ಮಠ ಕಳ್ಕೊಂಡು ಹೋಗಿದ್ರೆ ಮತ್ತೆ ರಾಹು ಶಾಂತಿ ಮಾಡಿಸ್ತಾರೆ, ಅಲ್ಲಿ ಒಳಗೆ ವಾಪಸ್ ಹೋಗ್ತಾರೆ. ರಾಹು ಇತ್ತಲ್ಲ ನಿಮಗೆ, ಅವನೇ ಮಾಡಿರೋದು. ಗುರು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ. 5ನೇ ಮನೆಯಲ್ಲಿ ಗುರು ಕೂತ್ಕೊಂಡಿರ್ತಕ್ಕಂಥದ್ದು, 8ನೇ ಮನೆ 12ನೇ ಮನೆ ಇರ್ತಕ್ಕಂಥ ನಕ್ಷತ್ರ, ಬಿಸ್ನೆಸ್ಸು, ಮನೆ ಎಲ್ಲ ಹಾಳು ಮಾಡ್ತಕ್ಕಂಥದ್ದು ಗುರು. ಯಾವ ಕಾಂಬಿನೇಷನ್ ಕೂತಿದೆ ನಕ್ಷತ್ರ ನಾಡಿಲಿ ಇದನ್ನು ಫೈಂಡ್ ಔಟ್ ಮಾಡಿ ನಮ್ಮ ಜೀವನನ ಸೇವ್ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಅವಕಾಶ ಏಪ್ರಿಲ್ 24. ಯಾವ ದಶ ಚೆನ್ನಾಗಿದೆ, ಯಾವ ದಶ ಚೆನ್ನಾಗಿಲ್ಲ, ಯಾವ ಭುಕ್ತಿ ಚೆನ್ನಾಗಿದೆ, ಯಾವ ಭುಕ್ತಿ ಚೆನ್ನಾಗಿಲ್ಲ, ಮಾಡಬೇಕೋ ಬೇಡವೋ ಅಂತ ಒಂದು ಡೈರೆಕ್ಷನ್ ಕೊಡುತ್ತೆ. ಖಂಡಿತ ಒಂದು ಡೈರೆಕ್ಷನ್ ಕೊಡುತ್ತೆ. ಸಾಕಷ್ಟು ಮೋಟಿವೇಶನಲ್ ಸ್ಪೀಚ್ಗಳು ನೋಡ್ತಾ ಇರ್ತೀನಿ ನಾನು ದೇಶದಲ್ಲಿ. ಅನೇಕ ಜನ ನಮಗೆ ಪ್ಯಾಷನ್ ಇರಬೇಕು, ನಮಗೆ ಇದೇನೋ ಎಕ್ಸ್ಟ್ರಾ ಇರಬೇಕು, ನಾನು ಸಖತ್ ವರ್ಕ್ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಸಖತ್ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಆ ಒಂದು ವ್ಯಾಲ್ಯೂ ಕಮ್ಮಿ ಇದೆ ಅಂತ ಹೇಳ್ಬಿಡ್ತಾರೆ. ಆ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದನೇ ನೀವು ಗ್ರೋ ಆಗ್ತಾ ಇಲ್ಲ ಲೈಫಲ್ಲಿ. ನೋಡಿ ಎಷ್ಟೋ ಜನ ಅವ್ರು ನೋಡಿ ದುಡ್ಡು ಮಾಡ್ತಾ ಇದ್ದಾರೆ, ಇವ್ರು ನೋಡಿ ದುಡ್ಡು ಮಾಡ್ತಾ ಇದ್ದಾರೆ, ಅವರು ಲಕ್ಷಾಧೀಶ್ವರ ಹೆಂಗಾದ್ರು, ಫೇಸ್ಬುಕ್ ಓನರ್ ಹೆಂಗೆ ದುಡ್ಡು ಮಾಡಿದ್ರು. ಈಗಿರೋ ಯಂಗ್ಸ್ಟರ್ಸ್ ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ. ಓ ವಾರನ್ ಬಫೆಟ್ ರಿಚ್ ಆಗ್ಬಿಟ್ಟ ನೋಡು, ಅವ್ನು ಹೆಂಗೆ ಐಡಿಯಾ ಮಾಡ್ದ, ಹಿ ಹ್ಯಾಡ್ ಪ್ಯಾಷನ್ ಇನ್ ಇಸ್ ಬೆಲ್ಲಿ, ಮೈಂಡಲ್ಲಿ ವ್ಯಾಲ್ಯೂ ಪ್ರಪೋಸಿಷನ್ ಇಟ್ಕೊಂಡಿದ್ದ. ಇದೆಲ್ಲ ಗ್ಯಾನ್ಸ್. ನನಗೆ ಅವನಿಗಿನ ಆಲೋಚನೆ ಇಂಥ ವಿಡಿಯೋಸ್ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾ ಇರೋನೇ ಫೇಮಸ್ ಆಗಿಲ್ಲ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ದಿ ಗೈ ಹೂ ವಾಸ್ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾ ಇದ್ನಲ್ಲ, ಅವನೇ ಗ್ರೇಟ್ ಇಲ್ಲ, ಅವನೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಂಬಾನಿ ಗೊತ್ತು, ಟಾಟಾ ಗೊತ್ತು, ಬಿರ್ಲಾ ಗೊತ್ತು. ಅವ್ನು ಯಾರು ಹೇಳ್ತಾ ಇದ್ನಲ್ಲ, ಅವ್ನು ಹೇಳ್ತಾ ಇದ್ದ ಟಾಟಾ ಅವ್ರಿಗೆಲ್ಲ ಇದಿತ್ತು, ಅವ್ರಿಗೆಲ್ಲ ಒಂದು ಪ್ಯಾಷನ್ ಇತ್ತು. ವಾಟ್ ಡ್ರೈವ್ಸ್ ದಿ ಪ್ಯಾಷನ್ ಬರ್ದಿಟ್ಬಿಟ್ಟಿದೆ. ಅದನ್ನೇ ನಮ್ಮ ಋಷಿಗಳು ಹೇಳಿದ್ದು. ಎಲ್ಲನೂ ಪ್ರೀ ಡಿಸೈಡೆಡ್. ನೀನು ಜಸ್ಟ್ ವರ್ಕ್ ಮಾಡು, ಬರಬೇಕು. ಅದನ್ನು ನಾವು ಭಗವದ್ಗೀತೆಯಲ್ಲಿ ಬರುತ್ತೆ. ನಿನ್ನ ಕೆಲಸ ನೀನು ಮಾಡು, ನಿನಗೆ ಸಿಗಬೇಕಾಗಿರೋ ಸಿಗುತ್ತೆ, ಸಿಗದೇ ಇರಬೇಕಾಗಿರೋ ಸಿಗೋದಿಲ್ಲ. ಅಂದರೆ ಅದು ಅಲ್ಲಿಗೆ ಬರುತ್ತಲ್ಲ ಜಾತಕಕ್ಕೆ. ಆಲೋಚನೆ ಮಾಡಿ. ಕೃಷ್ಣ ಇಂಡೈರೆಕ್ಟಾಗಿ ಹೇಳ್ಬಿಟ್ಟ, ಕೃಷ್ಣ ಪರಮಾತ್ಮ ಇಂಡೈರೆಕ್ಟಾಗಿ ಹೇಳಿದ, ನಿನ್ನ ಕರ್ಮವನ್ನು ನೀನು ಮಾಡು, ಏನು ದಕ್ಕಬೇಕು ಅದು ದಕ್ಕೇ ದಕ್ಕುತ್ತೆ. ಅಂದರೆ ನಿನಗೆ ಎಷ್ಟೇ ಕಷ್ಟಪಡಿದ್ರು ನೀನು ದೊಡ್ಡ ಬಿಸ್ನೆಸ್ ಮೆನ್ನು, ಕೋಟ್ಯಾಧಿಪತಿ ಆಗಬೇಕು ಅಂತ ಬರೆದಿಟ್ಟಿದ್ರೆ ಬರುತ್ತೆ. ಆದರೆ ಅಲ್ಲಿ ಅಸ್ಟ್ರಾಲಜಿ ಅಂತ ಹೇಳಿಲ್ಲ ಅವರು. ನಿನ್ನ ಕರ್ಮದ ಪ್ರಕಾರ ಏನು ಬರೋದಿಲ್ವೋ, ನಿನಗೇನು ದಕ್ಕೋದಿಲ್ವೋ ಅದು ಬರೋದಿಲ್ಲ. ನಿನ್ನ ಕೆಲಸ ನೀನು ಮಾಡ್ತಾ ಇರು. ಅರ್ಥ ಆಯ್ತಾ? ಇನ್ ಭಗವದ್ಗೀತಾ ಹಿ ಹ್ಯಾಸ್ ನೆವರ್ ಟೋಲ್ಡ್ ದಟ್ ಕೀಪ್ ಪ್ಯಾಷನ್, ಕೀಪ್ ವ್ಯಾಲ್ಯೂ, ವಿಲ್ ಮೇಕ್ ಮನಿ. ಎಲ್ಲಿದೆ ಭಗವದ್ಗೀತಾದಲ್ಲಿ? ಎಲ್ಲಿ ಹೇಳಿದ್ದಾರೆ?
ಫೈರ್ ಇಟ್ಕೋ ಬೆಲ್ಲಿಲಿ, ಫೈರ್ ಇಟ್ಕೊಂಡು ಏನು ಮಾಡೋದು, ಅಸಿಡಿಟಿ ಆಗುತ್ತೆ ಅಷ್ಟೆ. ಆ ಥರ ಅಲ್ಲ. ತುಂಬ ಜನ ಟ್ರೈ ಮಾಡಿಬಿಟ್ಟು ಎಲ್ಲ ರೀತಿಯೂ ಮಾಡಿಬಿಟ್ಟು ಫೇಲ್ಯೂರ್ ಆದವರು ಹುಚ್ಚರಾಗ್ಬಿಟ್ಟಿದ್ದಾರೆ. ಎಲ್ಲ ಟ್ರೈ ಮಾಡಿದೆ, ಹಾರ್ಡ್ ವರ್ಕ್ ಮಾಡಿದೆ, MBA ಮಾಡಿದೆ, MS ಮಾಡಿದೆ, PhD ಮಾಡಿದೆ, ಎಷ್ಟೋ ಕಂಪ್ನಿಲಿ ವರ್ಕ್ ಮಾಡಿದೆ, ಗ್ರೋತ್ ಸಿಕ್ಕಿಲ್ಲ, ಸಾಕಷ್ಟು ಪ್ಲ್ಯಾನ್ ಮಾಡಿದೆ, ಸ್ಯಾಲ್ರಿ ಬರಲಿಲ್ಲ. ಸೊ ನಂದೇ ಓನ್ ಬಿಸ್ನೆಸ್ ಮಾಡೋಣ ಅಂತ ಬಂದೆ. ಅಲ್ಲಿ ಏನೇನು ಕಲ್ತಿದ್ದೆ ಕಂಪ್ನಿಗಳಲ್ಲಿ. ಕಂಪ್ನಿ ಇದ್ದಾಗ ಅದೇ ಪ್ರಾಡಕ್ಟ್ನ ಸಖತ್ತಾಗಿ ಮೂವ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮೂವ್ ಮಾಡ್ತಾ ಇದ್ದೆ, ಫಸ್ಟ್ ಕ್ಲಾಸ್ ಆಗಿ. ಇಲ್ಲಿ ನನ್ನ ಬಿಸ್ನೆಸ್ ಅಂತ ಓನಲ್ಲಿ ಬಂದಾಗ ಎಲ್ಲ ಫ್ಲಾಪು. ಮೈ ಐಡಿಯಾಸ್ ವಿಚ್ ಐ ವಾಸ್ ಪುಟಿಂಗ್ ಇನ್ ದಿ ಕಂಪನಿ ಈಸ್ ಫ್ಲಾಪ್ ಇನ್ ಮೈ ಓನ್ ಬಿಸ್ನೆಸ್. ಯಾಕೆ ಆ ಥರ ಆಗುತ್ತೆ? ನಾವು ಕಲ್ತಿರ್ತಕ್ಕಂಥ MBA, ನಾವು ಕಲ್ತಿರ್ತಕ್ಕಂಥ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಷನ್ ಇವೆಲ್ಲ ಎಲ್ಲೋಯ್ತು? ಸ್ವಾಟ್ ಅನಾಲಿಸಿಸ್ ಎಲ್ಲ ಎಲ್ಲೋಯ್ತು? ಸ್ಟ್ರೆಂತ್ ಎಲ್ಲೋಯ್ತು? ವೀಕ್ನೆಸ್ ಎಲ್ಲೋಯ್ತು? ಆಪರ್ಚುನಿಟಿ ಎಲ್ಲೋಯ್ತು? ಥ್ರೆಟ್ ಎಲ್ಲೋಯ್ತು? ಬೆಸ್ಟ್ ಪ್ರಾಡಕ್ಟ್ಸ್ ವಿಚ್ ಹಸ್ ಕಮ್ ಟು ದಿ ಮಾರ್ಕೆಟ್ ಫ್ಲಾಪ್ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್, ಉಪಯೋಗ ಆಗ್ತಕ್ಕಂಥ ಪ್ರಾಡಕ್ಟ್ಗಳು ಫ್ಲಾಪ್ ಆಗಿದೆ. ಒಂದೇ ಪ್ರಾಡಕ್ಟು 10 ಜನ ವ್ಯಾಪಾರ ಮಾಡಿದ್ರೆ, ಒಂದೇ ಪ್ರಾಡಕ್ಟು ಬೇಕಾದ್ರೆ ನೋಡಿ ಹೇಳ್ತೀನಿ, ಒಂದೇ ಪ್ರಾಡಕ್ಟು 10 ಜನ ವ್ಯಾಪಾರ ಮಾಡಿದ್ರೆ ಅದೇ ಪ್ರಾಡಕ್ಟು ಒಬ್ರಿಗೆ ಲಾಭ ಕೊಡುತ್ತೆ, ಒಬ್ರಿಗೆ ನಷ್ಟ ಆಗಿರುತ್ತೆ, ಒಬ್ರಿಗೆ ಸಾಮಾನ್ಯವಾಗಿರುತ್ತೆ, ಒಬ್ರಿಗೆ ಸೇಲೇ ಆಗಲ್ಲ. ಯಾಕೆ? ಸೇಮ್ ಪ್ರಾಡಕ್ಟ್ ಇಸ್ ಸೇಮ್. ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ಅವ್ನು ಚೆನ್ನಾಗಿ ಸೇಲ್ ಮಾಡ್ದ ಅಂತ. ಗಿರಾಕಿ ಬಂದರೆ ತಾನೆ ಸರ್ ನಾನು ಸೇಲ್ ಮಾಡೋಕ್ಕೆ. ಗಿರಾಕಿ ಬರೋಕ್ಕೂ ಯೋಗ ಇರಬೇಕಲ್ವಾ? ಅದಕ್ಕೆ 2-7-11 ಬಿಸ್ನೆಸ್ಸಲ್ಲಿ 7th house ಶುಡ್ ಬಿ ದೇರ್ ವೇರ್ ದಿ ಆಪೋಸಿಟ್ ಪರ್ಸನ್ ಕಮ್ಸ್ ಟು ಯು. ಜನನೇ ಬಂದಿಲ್ಲ ಅಂದರೆ ಏನು ಮಾಡೋದು? ಅಂಗಡಿ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ದಿನಸಿ ಅಂಗಡಿ. ಜನ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಜನ ನೋಡಿದ್ದೀನಿ. ಅಲ್ಲಿ ಕೆಲಸ ಇದೆ ಸರ್, ಏನೋ ಕೆಲಸ ಮಾಡ್ತಾ ಇದ್ದೀವಿ, 15,000 ಹೋಗಕ್ಕೆ ಇಷ್ಟ ಸರ್, ಬಿಸ್ನೆಸ್ ಮಾಡ್ಬಿಡ್ತೀನಿ ಸರ್. ಏನಪ್ಪ ಮಾಡ್ತೀಯಾ? ದಿನಸಿ ಅಂಗಡಿ ಇಟ್ಬಿಡ್ತೀನಿ ಸರ್, ಅಕ್ಕಿ ಅದು ಇದು ಮತ್ತು ಊದ್ಗಡ್ಡಿ ಅದು ಇದು ಇಟ್ಬಿಡ್ತೀನಿ ಸರ್, ಮಾರ್ಕೆಟಿಂದ ತಂದುಬಿಡ್ತೀನಿ ಸರ್, ಇಟ್ಬಿಡ್ತೀನಿ ಸರ್, ದಿನಸಿ ಅಂಗಡಿ ಇಟ್ಬಿಡ್ತೀನಿ. ಪಾಪ ವೈಫು ಏನೋ ಗಂಡ ಪಾಪ 15,000 ದುಡಿತಾನೆ, ಸಾಲಲ್ಲ, ಸಾಲ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಬಿಸ್ನೆಸ್ ಹಾಕ್ಬಿಡ್ತೀವಿ. ಬಿಸ್ನೆಸ್ಸಲ್ಲಿ ಎಷ್ಟು ಕಾಂಪಿಟೇಷನ್ನು. ಬೆಳಿಗ್ಗೆ 6 ಗಂಟೆಗೆ ಎದ್ದು ತೊಗೊಂಬರ್ಬೇಕು, ಮಧ್ಯಾಹ್ನ ನಿದ್ದೆ ಹೊಡೆಯೋ ಟೈಮಲ್ಲೂ ಕೂತಿರ್ಬೇಕು, ವ್ಯಾಪಾರ ಆಗಲಿ ಬರಲಿ ಅಂತ. ಅಂಗಡಿ ಓಪನ್ ಮಾಡಿದ್ರೆ ತಾನೇ ಬರೋದು. ಬಿಸ್ನೆಸ್ ಅಂದರೆ ಏನು? ಬಿಸಿನೆಸ್ ಈಸ್ ಈಕ್ವಲ್ ಟು ಬಿಸ್ನೆಸ್. ಬ್ಯುಸಿಯಾಗಿರೋದು ಬಿಸ್ನೆಸ್ಸು. ಆಯಿತು, ಬ್ಯುಸಿಯಾಗಿದ್ದ ತಕ್ಷಣ ವ್ಯಾಪಾರ ಆಗ್ಬಿಡುತ್ತಾ? ಏನು ಬ್ಯುಸಿಯಾಗಿರೋದು? ಬರಬೇಕಲ್ಲ ಕಸ್ಟಮರು. ಸೊ ವಿ ಶುಡ್ ಹ್ಯಾವ್ ದಟ್ ಯೋಗ. ಯೋಗ ಇಲ್ಲದೆ ಯಾವುದೂ ಇಲ್ಲ ಸ್ವಾಮಿ. ಯು ಮೈಟ್ ಬಿ ದಿ ಬೆಸ್ಟ್ ಥಿಂಕರ್, ಬೆಸ್ಟ್ ಪ್ಲ್ಯಾನರ್. ದೇರ್ ಇಸ್ ಎ ಪ್ಲ್ಯಾನಿಂಗ್ ಅಬೌವ್ ವಿಚ್ ಹಸ್ ಆಲ್ರೆಡಿ ಬೀನ್ ಡನ್. ಇದನ್ನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು MBA ಮಾಡಿದ್ದೀನಿ, ಎಷ್ಟೋ ಕಂಪ್ನಿಗಳಲ್ಲಿ ವರ್ಕ್ ಮಾಡಿದ್ದೀನಿ, ಎಷ್ಟು ಕಂಪ್ನಿಗಳು ಮುಚ್ಚೋಗಿದೆ. ನಾನೆಲ್ಲ ಸ್ಟ್ರಾಟಜಿ, ಅವರು ಸ್ಟ್ರಾಟಜಿ ಹಾಕಿದ್ರು, ಎಲ್ಲ ಕಂಪ್ನಿಗಳು ಮುಚ್ಚೋಗಿದೆ, ಓಪನ್ ಆಗಿದೆ ಹೊಸದು. ಕೆಲವು ಗ್ರೇಟ್ ಆಗಿದೆ, ಕೆಲವು ಲಾಸ್ ಆಗಿದೆ. ಸೊ ಪ್ಲ್ಯಾನಿಂಗಲ್ಲಿ ಫ್ಲಾಪ್ ಆಯಿತು ಅಂತಾರೆ. ಪ್ಲ್ಯಾನಿಂಗ್ ತಪ್ಪಾಯಿತು ಅಂದರೆ ಪ್ಲ್ಯಾನಿಂಗಲ್ಲಿ ಫ್ಲಾಪ್ ಆಯಿತು ಅಂದ್ಬಿಡ್ತಾರೆ. ಏನು ಮಾಡೋದು? ಹಣೆ ಬರಹ ಬರೆದಿಟ್ಬಿಟ್ಟಿರ್ತಾನೆ, ಇಂಥ ಟೈಮಲ್ಲಿ ಹಿಂಗೆ ಹೋಗಬೇಕು, ಇಂಥ ಟೈಮಲ್ಲಿ ರೈಸ್ ಆಗಬೇಕು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಋಷಿ ಮುನಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಕೂಡ ಫೇಮಸ್ ಆಗ್ತಾ ಇಲ್ಲ. ಯಾಕಂದರೆ ಜಾತಕನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಥರ ಇರುತ್ತೆ ಅಂತ ವಿಶ್ಲೇಷಣೆ ಮಾಡಿ ಔಟ್ಪುಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಕಮ್ಮಿ ಭಾರತದಲ್ಲಿ ಇದ್ದಾರೆ, ಭಾಳ ಕಮ್ಮಿ. ಅದು ಬಿಟ್ಟು ಶನಿ ಪ್ರಾಬ್ಲಮ್, ಏನಾರು ಒಂದು ಸಮಸ್ಯೆ ಆದರೆ ಇವ್ರು 4 ಜನ 3 ಜನ ಪ್ರಾಬ್ಲಮ್ ಹೇಳಿ ಮುಚ್ಚಾಕೋದು. ಮುಂಚೆನೇ ಯಾಕೆ ಹೇಳಲಿಲ್ಲ? ನಮ್ಮ ನಕ್ಷತ್ರ ನಾಡಿಲಿ ಮುಂಚೆನೇ ಹೇಳ್ತೀವಿ, 100% ಮುಂಚೆನೇ ಹೇಳ್ತೀವಿ. ಪ್ರಶ್ನಾಶಾಸ್ತ್ರ ಹಾಕೊಂಡೇ ಮುಂದೆ ಹೋಗಿ 200% ಆ್ಯಕ್ಯುರೇಸಿ ಬರುತ್ತೆ. ಅರ್ಥ ಆಯ್ತಲ್ಲ? ಆಯಿತು, ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಬೇಕು, ಮಂತ್ರ ಇದೆ, ದೇರ್ ಇಸ್ ಎ ಎಕ್ಸ್ಟೆಂಟ್. ಮಂತ್ರ ಹೇಳಿದ ತಕ್ಷಣ ನಾವು ಕೋಟ್ಯಾಧಿಪತಿ ಆಗಲ್ಲ. ನಾನು ಹೇಳ್ತೀನಿ ಮಂತ್ರ ಹೇಳಿ ಸರ್ ದುಡ್ಡು ಬರುತ್ತೆ, ಎಷ್ಟೊಂದು ಜನಕ್ಕೆ ಕೊಡ್ತೀನಿ ಕನ್ಸಲ್ಟೇಷನ್ ಎಲ್ಲ. ಮಂತ್ರ ಹೇಳಿದ್ರೆ ಎಲ್ಲಿವರೆಗೂ ದುಡ್ಡು ಬರುತ್ತೆ ಅಂತಂದರೆ, ಒಂದು ಹಸುಗೆ ಭಗವಂತ ಇಷ್ಟುದ್ದ ದಾರ ಕೊಟ್ಟಿರ್ತಾನೆ, ಅಲ್ಲಿ ಒಂದು ಗೂಟ, ಆ ಗೂಟಕ್ಕೆ ಒಡೆದು ಆ ದಾರ ಕಟ್ಟಿರ್ತಾನೆ. ನಮ್ಗೆ ಗೊತ್ತಿಲ್ಲದೆ ಅಲ್ಲೇ ಮೇಯ್ತಾ ಇರ್ತೀವಿ, ಅಷ್ಟೇ ಮೇಯ್ತಾ ಇರ್ತೀವಿ, ದುಡ್ಡು ಬರ್ತಾ ಇಲ್ಲ ಅಂತೀವಿ. ಮಂತ್ರ ಕೊಟ್ಟಾಗ
ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೆಲವು ದಾರಿಗಳು ಕೊಡ್ತಾನೆ. ಆ ದಾರಿಯ ಲಿಮಿಟೇಷನ್ ಎಷ್ಟಪ್ಪ ಅಂದರೆ, ಎಲ್ಲಿವರೆಗೂ ಆ ಹಸು ಹಗ್ಗವರೆಗೂ ಎಳ್ಕೊಳ್ಳೋವರೆಗೂ ಆ ಪ್ರದೇಶ, ಆ ಸರ್ಕಲ್ ಪೂರ್ತಿ ಎಷ್ಟು ಮೇಯ್ಬೋದೋ ಅಷ್ಟೇ. ಅಂದರೆ ಆ ಒಂದು ಆಗಿರ್ತಕ್ಕಂಥ ದಾರ ಎಕ್ಸ್ಪ್ಯಾನ್ಷನ್ ಅಷ್ಟೇ, ಅದರ ಮೇಲಿಲ್ಲ. ಆ ದಾರದ ಉದ್ದ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಏನೇ ದುಡ್ಡು ಮಾಡಿದ್ರು ಇಷ್ಟೇ ಮಾಡ್ತಾನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಯಾಕಂದರೆ ಎಲ್ಲವೂ ಕೂಡ ನಾವೇ ಇವನು ಕೋಟ್ಯಾಧಿಪತಿ ಅಂತ ಹಾಕಕ್ಕೆ ಹೇಳ್ಬಿಟ್ಟು ಫಸ್ಟೇ ಹೇಳ್ಬಿಟ್ರೆ ಬರಲ್ಲ, ಅದು ವರ್ಕ್ ಆಗಲ್ಲ. ಹಂಗೆ ಧನಿಕನು ಅಷ್ಟೇ, ಧನಿಕನು. ಕೆಲವರಿಗೆ 1 ಲಕ್ಷ ನನ್ನ ಹತ್ರ ಇದೆ ಅಂದರೆ ಬೇಕಾದ್ರೆ ಸೂಪರ್ ಸರ್, 1 ಲಕ್ಷ ಇದೆಯಾ ನಿಮ್ಮ ಹತ್ರ, ಅಯ್ಯೋ ಬ್ಯಾಂಕ್ ಬ್ಯಾಲೆನ್ಸ್ ಎಕ್ಸಲೆಂಟ್. ಒಬ್ಬನಿಗೆ 1 ಲಕ್ಷನಾ ಅಷ್ಟೇನಾ? 10 ಲಕ್ಷ ಇರೋನಿಗೆ 10 ಲಕ್ಷ ಇದೆಯಾ, ಆರಾಮಾಗಿರ್ಬೋದು ಬಿಡಪ್ಪ. 1 ಕೋಟಿ, ಒಬ್ಬರಿಗೂ ಒಂದೊಂದು ವೇರಿಯನ್ಸ್ ಇರುತ್ತೆ. ಇಷ್ಟು ಬಂದರೆ ಸಾಕು, ಇಷ್ಟು ಬಂದರೆ ಸಾಕು, ಇಷ್ಟು ಬಂದರೆ ಸಾಕು ಅಂತ. ಸೊ ಆ ಹಸುಗೆ ಮೇಯುತ್ತೆ, ಮೇಯ್ದು ದುಡ್ಡು ಬರ್ತಾ ಇಲ್ಲ ಮೇಯಕ್ಕಿಲ್ಲ ಅಂತ ಹೇಳಿದಾಗ ಮಂತ್ರಗಳು ಏನು ಮಾಡುತ್ತೆ, ಆ ಒಂದು ಕುತ್ತಿಗೆಗೆ ಹಾಕಿರ್ತಕ್ಕಂಥ ಸರ ಮತ್ತು ಆ ಗೂಟಕ್ಕೆ ಹೊಡೆದಿರ್ತಕ್ಕಂಥ ಸರ ಅಥವಾ ದಾರ, ಹಗ್ಗ ಅಂದ್ಕೊಳ್ಳಿ, ಅದನ್ನು ಸಡಿಲಗೊಳಿಸುತ್ತೆ ಮಂತ್ರ. ಸಡಿಲಗೊಳಿಸಿ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಆ ಹಸುಗೆ ರೇಡಿಯಸ್ ಅಂಡ್ ದಿ ಡಯಾಮೀಟರ್ ಎಲ್ಲಿದೆಯೋ, ಆ ಸುತ್ತಳತೆಯಲ್ಲಿ ಎಷ್ಟಿದೆಯೋ ಅಷ್ಟು ಮೇಯಕ್ಕೆ ಸಾಧ್ಯ ಮಾಡೋಕ್ಕೆ ಮಂತ್ರಗಳು ಬಿಟ್ಕೊಡುತ್ತೆ. ದಟ್ ಈಸ್ ವೈ ವಿ ಹ್ಯಾವ್ ಟು ಚಾಂಟ್. ಮಕ್ಕಳಿಗೆ ಎಲ್ಲರಿಗೂ ಕೂಡ ಮಂತ್ರ ಇದು ಪಠನೆ ಮಾಡಿ ಅದರದ್ದು ಚಾಂಟಿಂಗ್ ಮಾಡಿ ಅಂತ ನಾನು ಹೇಳೋದು. ಅದೊಂದೇ ನಮಗೆಷ್ಟು ಎಕ್ಸ್ಟ್ರಾ ಇದೆ, ವೇರ್ ವಿ ಕ್ಯಾನ್ ಸ್ಟ್ರೆಚ್ ದಿ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡ್ಬೋದು ನಮ್ಮ ಈ ಜೀವನದಲ್ಲಿ. ಮಂತ್ರ ಹೇಳಿ ಮಾಡುತ್ತೆ. ಕೈಲಾಶ ಯಂತ್ರ ತಗೊಳ್ಳಿ, ಆ ಮಂತ್ರ ಹೇಳಿ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡುತ್ತೆ. ನನ್ನ ಯೋಗ್ಯತೆ ಮತ್ತು ಯೋಗ ಇರೋದೇ ಜೀವನದಲ್ಲಿ 10 ಲಕ್ಷ ಸಂಪಾದನೆ ಮಾಡೋದು ಅಂದರೆ 10 ಲಕ್ಷವರೆಗೂ ಹೋಗುತ್ತೆ. ಈಗ 5 ಲಕ್ಷ ಇದೆ, 10 ಲಕ್ಷಕ್ಕೆ ಹೋಗುತ್ತೆ. ನಂದು 1 ಕೋಟಿ ಇದೆ ಅಂದರೆ 1 ಕೋಟಿವರೆಗೂ ಸ್ಟ್ರೆಚ್ ಮಾಡ್ಬೋದು. ಸರ್ ನಂದು ಇರೋದೇ 1 ಲಕ್ಷ 2 ಲಕ್ಷ ಸರ್, ಜೀವನದಲ್ಲಿ ಏನು ಮಾಡ್ರೂ ಅಷ್ಟೇ ಮಾಡೋಕ್ಕಾಗೋದು, ಅದ್ರ ಮೇಲೆ ಮಾಡೋಕ್ಕೆ ಆಗಲ್ಲ. ಖರ್ಚಾಗುತ್ತೆ ಮತ್ತೆ 1 ಲಕ್ಷ ಮಾಡಿ ಇಟ್ಕೋಬೋದು, ಖರ್ಚಾಗುತ್ತೆ ಮತ್ತೆ 2 ಲಕ್ಷ. ಇದು ನನಗೆ ಗೊತ್ತಿಲ್ಲ, ಯಾವ ಜ್ಯೋತಿಷರಿಗೂ ಗೊತ್ತಲ್ಲ, ಯಾರಿಗೂ ದಿವ್ಯ ದೃಷ್ಟಿನೂ ಇಲ್ಲ, ಆ ಲೆವೆಲಲ್ಲಿ ಗುರುಗಳು ಯಾರೂ ಇಲ್ಲ. ಆದರೆ ಧನಿಕನು ಈ ಕಾಂಬಿನೇಷನ್ ಇದೆ, ನಕ್ಷತ್ರ ನಡಿಲಿ ಸಿಗುತ್ತೆ. ವಾಟ್ ಈಸ್ ದಿ ಎಕ್ಸ್ಟೆಂಟ್ ಗೊತ್ತಿಲ್ಲ, ಅದಕ್ಕೆ ಮಂತ್ರ ಹೇಳಬೇಕು. ಟು ಎಕ್ಸ್ಟ್ರಾಕ್ಟ್, ಅರ್ಥ ಆಯ್ತಲ್ವಾ? ಎಕ್ಸ್ಟ್ರಾಕ್ಟ್. ಒಂದು ಸಣ್ಣ ವಿರಾಮ ಆದಮೇಲೆ ಮತ್ತೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ಏಪ್ರಿಲ್ 24ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ ಒಂದು ಕ್ಲಾಸು 10 ರಿಂದ 12, ಸಂಜೆ ಒಂದು ಕ್ಲಾಸು. 15 ಡೇಸಲ್ಲಿ ಯಾವ ಒಂದು ಕಾಂಬಿನೇಷನ್ ನಮ್ಮಲ್ಲಿದೆ, ಎಷ್ಟು ಹಣ ಇದೆ, ಮದುವೆ ಜೀವನ ಹೇಗಿದೆ, ಎಜುಕೇಷನ್ ಹೇಗಿದೆ, ಆರೋಗ್ಯ ಹೇಗಿದೆ, ಈ ಸೀಕ್ರೆಟ್ಸ್ ಎಲ್ಲ ನೀವು ತಿಳ್ಕೊಬೇಕಾ? ಜ್ಯೋತಿಷದಲ್ಲಿ ಇದೊಂದೇ ಜಾಗದಲ್ಲಿ ಸಿಗುತ್ತೆ ಸೀಕ್ರೆಟ್ಸ್. ಎಲ್ಲೋ ಹೋಗಿ ಜಾತಕ ಕೊಟ್ಟು ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಮಾಡಿಕೊಂಡು ಹೋಗಬೇಡಿ. ಡ್ಯಾಶ್ ಹೋಗಬೇಡಿ. ಹಲೋ, ಹೇಳಿ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ನಾವು ಡೈಲಿ ನೋಡ್ತೀವಿ ಸರ್. ಹೌದಾ ಮೇಡಮ್? ಚೆನ್ನಾಗಿದ್ಯಾ? ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ನಾನು ಕಸ್ತೂರಿ ಚಾನಲ್ ಇಂದನೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಓ, ಅವಾಗ್ಲಿಂದಾನು? ಓಕೆ, ವೆರಿ ಗುಡ್. ತುಂಬಾ ವರ್ಷದಿಂದ ನೋಡ್ಕೊಂಡು ಫಾಲೋ ಆಗಿದ್ದೀನಿ ಸರ್. ಯೂಟ್ಯೂಬ್ ಅಲ್ಲೂ ನೋಡ್ತೀನಿ ಸರ್ ನಿಮ್ ಚಾನಲ್, ನಿಮ್ ಪ್ರೋಗ್ರಾಮ್. ನನ್ನ ಪ್ರೋಗ್ರಾಮ್ ನ ಸ್ವಲ್ಪ ಜಾಸ್ತಿ ಮೋಟಿವೇಶನಲ್ ಗೆ ಇಡ್ತೀನಿ ಜಾಸ್ತಿ. ಇಲ್ಲ, ಹೌದು ಸರ್. ಯಾಕಂದ್ರೆ ನಾನು ಇದನ್ನ ಜ್ಯೋತಿಷದಲ್ಲಿ ಹೆದರ್ಸೋ ಕಾರ್ಯಕ್ರಮ ನಾನು ಮಾಡಲ್ಲ. ಇಲ್ಲ ಸರ್, ಹೌದು. ಇರೋದನ್ನ ಶಕ್ತಿಯುತವಾಗಿ ಮಾಡ್ತಕ್ಕಂಥ ಮೋಟಿವೇಶನಲ್ ಕೊಡ್ತೀನಿ ನಾನು. ಹೌದು ಸರ್. ನಾಟ್ ಟು ಫಿಯರ್ ಇನ್ ಲೈಫ್ ಅಷ್ಟೇ. ಹೌದು ಸರ್, ಹೌದು ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ ನಾನು. ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಬೇಕು? ಸರ್, ನಮ್ಮ ಯಜಮಾನ್ರ ಬಗ್ಗೆ ಸರ್. ಬಿಸ್ನೆಸ್ ಯಾವ್ದು ಮಾಡಿದ್ರೆ ಅವ್ರಿಗೆ ಅನುಕೂಲ ಅಂತ ಕೇಳೋದಿತ್ತು ಸರ್. ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಸರ್. ಬಿಸ್ನೆಸ್ಗೆ ಯೋಗ ಇದೆಯಾ ಅಂತ ಹೇಳ್ತೀನಿ ಅಷ್ಟೇ, ಯಾವ್ದು ಬೇಕಾದ್ರೂ ಮಾಡಿ. ಹೌದಾ? ಅಲ್ಲ, ಯಾವ ಬಿಸ್ನೆಸ್ ಅಂತ ಇದ್ ಮಾಡಿದ್ರೆ ನಾವು ಅದ್ ಮಾಡ್ಕೊಂಡು ಫಸ್ಟ್ ಬಿಸ್ನೆಸ್ ಅಲ್ಲಿ ಯೋಗ ಇದೆಯಾ, ದುಡ್ಡು ಬರುತ್ತಾ ಅದನ್ನ ಹೇಳ್ತೀನಿ. ಆಮೇಲೆ ಐ ವಿಲ್ ಗಿವ್ ಸಮ್ ಡೈರೆಕ್ಷನ್ಸ್ ಅಷ್ಟೇ. ಹೇಳಿ. ಓಕೆ ಸರ್. ಓಕೆ ಸರ್. ಜೂನ್ 23 ಜೂನ್ 1980 ಸರ್. ಮುಖೇಶ್ ಅಂಬಾನಿ ಪ್ರಾಬಲಿ ಎಲ್ಲಾ ರಂಗದಲ್ಲೂ ಮಾಡ್ತಾರೆ. ಅವರು ಪೆಟ್ರೋಲಿಯಂ ಅಲ್ಲಿ ಇದ್ದಾರೆ, ಚಪ್ಲಿ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಗೊತ್ತಾ? ಚಪ್ಲಿ ಬಿಸ್ನೆಸ್ ಅಲ್ಲಿ ಇದ್ದಾರೆ, ರಿಲಯನ್ಸ್ ಸ್ಮಾರ್ಟ್, ದಿನಸಿಲೂ ಇದ್ದಾರೆ. ಅರ್ಥ ಆಯ್ತಾ? ಮೊಬೈಲ್ ಅಲ್ಲೂ ಇದ್ದಾರೆ. ಯೋಗ ನಮಗೂ ಇರ್ಬೇಕಲ್ಲ ಸರ್. ಏನ್ ಯೋಗ ಗೀಗ ಇಲ್ಲ, 9 ಗ್ರಹ ಆ ಕಾಂಬಿನೇಷನ್ ಬಂದಿದೆ. 2, 6, 10, 11 ಅಂತ ಬರಬೇಕು.
ಮುಟ್ಟಿದ್ದೆಲ್ಲ ಚಿನ್ನ. ಹೌದು ಅದು ವೆರಿ ರೇರ್ಲಿ ಬರೋದು ಆ ಥರ ಎಲ್ಲ. ಮುಟ್ಟಿದ್ದೆಲ್ಲ ಚಿನ್ನ. ಆ ಥರ ಇದ್ರಲ್ಲಿ ಮಾಡಿದ್ರೆ ದುಡ್ಡು ಬರುತ್ತೆ, ಅದ್ರಲ್ಲಿ ಮಾಡಿದ್ರೆ ದುಡ್ಡು ಬರುತ್ತೆ. ನೀವು ನೀರಲ್ಲಿ ಗಂಡ ಅದನ್ನ ಹೇಳ್ತಾರಲ್ಲ, ಅದ್ರಲ್ಲಿ ಗಂಡ ಇದ್ರಲ್ಲಿ ಗಂಡ ಅದೆಲ್ಲ ಏನಿಲ್ಲ. ಸರಿ ಸರ್. ಟೈಮ್ ಆಫ್ ಬರ್ತ್ ಅರ್ಥ ಮಾಡ್ಕೊಂಡು ಟೈಮ್ 2:30 ಸರ್, ಮಧ್ಯಾಹ್ನ 2:24. ಒಂದೇ ನಿಮಿಷ 2:24 ಮಧ್ಯಾಹ್ನ. ಓಕೆ, ಮಧ್ಯಾಹ್ನ ಸರ್, ಬೆಂಗಳೂರು ಸರ್. ಓಕೆ. ಅವ್ರಿಗೆ ಯೋಗ ಇದೆಯಾ? ಯಾವ್ದು ಮಾಡಿದ್ರೆ? ನಾನು ಹೇಳ್ತೀನಿ ಬಿಡಿ, ಮಿಕ್ಕಿದ್ ನಾನು ಮಾತಾಡ್ತೀನಿ ಬಿಡಿ. ಓಕೆ ನೀವು ಕೊಟ್ಟಿರ್ತಕ್ಕಂಥ ಟೈಮ್ ಪ್ರಕಾರ ಹೇಳ್ತೀನಿ ದಯವಿಟ್ಟು. ಓಕೆ. ಸರಿ ಸರ್, ಸರಿ ಸರ್. ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ, ತುಲಾ ರಾಶಿ. ಜ್ಯೋತಿಷ್ಯ ಕಲೀರಿ, ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಮಾಡ್ಬೇಕೋ ಬೇಡವೋ ಅಂತ. ಇಲ್ಲ ಸರ್, ನಾನು ಫೋನ್ ಮಾಡ್ತಾ ಇದ್ದೀನಿ ಸರ್, ನಾನು ಟ್ರೈ ಮಾಡ್ತೀನಿ. ಮಾಡಿ. ಶನಿ ದಶ ನಡೀತಾ ಇದೆ. ಶನಿ ದಶದಲ್ಲಿ ಸೂರ್ಯ ಭುಕ್ತಿ ನಡೀತಾ ಇದೆ. ಶನಿ ಕಾಂಬಿನೇಷನ್ ನೋಡೋಣ, ಬಿಸ್ನೆಸ್ ಮಾಡ್ಬೋದಾ? ಕಾಂಬಿನೇಷನ್ ಸ್ವಲ್ಪ ಮೈಲ್ಡ್ ಆಗಿದೆ, ಹೆವಿ ಆಗಿಲ್ಲ. ಓಕೆ, ಲಾಸ್ ಆಗಲ್ಲ. ಸೊ ಅದರಲ್ಲಿ ಬರ್ತಕ್ಕಂಥ ಭುಕ್ತಿ ಫೇವರಬಲ್ ಇದೆಯಾ? ಸೂರ್ಯ ಬರ್ತಾ ಇದೆ, ಸೂರ್ಯ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ 12-12 ಇದೆ. ತುಂಬಾ ಚೆನ್ನಾಗಿ ಮಾಡೋಕ್ಕೆ ಕಷ್ಟ ಮೇಡಮ್, ತುಂಬಾ ಚೆನ್ನಾಗಿ ಮಾಡೋಕ್ಕೆ ಕಷ್ಟ. ಮೀಡಿಯಾಕರ್ ಬಿಸ್ನೆಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಯಾವಾಗ ಒಳ್ಳೆ ಟೈಮ್ ಸಿಗುತ್ತೆ ಸರ್ ಬರುತ್ತೆ ಅವ್ರಿಗೆ ಅಂತ? ಸರ್ ಮೇಡಮ್, ಶನಿ ದಶ ಮಂಗಳದಲ್ಲಿ 22 ಡಿಸೆಂಬರ್ ಆದ್ಮೇಲೆ ಚೆನ್ನಾಗಿದೆ, ಅದಕ್ಕಿಂತ ಮುಂಚೆ ಚೆನ್ನಾಗಿಲ್ಲ. ಆಸಕ್ತಿ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಆಗಲ್ಲ, ಎಕ್ಸ್ಪೆಕ್ಟೆಡ್ ಗ್ರೋತ್ ಬರಲ್ಲ, ಬಟ್ ನೋ ಲಾಸ್. ಹೌದಾ ಸರ್? ಅದು ಫುಡ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾರೆ ಅವರು. ಏನ್ ಮಾಡಿದ್ರು ಕೂಡ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಬರಲ್ಲ ಟಿಲ್ 22 ಡಿಸೆಂಬರ್. ಅದ್ರ ನಂತರ ಚೆನ್ನಾಗಿ. ಬಟ್ ಆದರೆ ಇವ್ರ ಕಾಂಬಿನೇಷನ್ ನೋಡಿದ್ರೆ, ಇವ್ರು ಏನಾದ್ರು ಒಂದು ಒಳ್ಳೆ ಕಡೆ ಟಾಪ್ ಪೊಸಿಷನ್ ಇದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಟಾಪ್ ಪೊಸಿಷನ್ 10, 11 ತುಂಬಾ ಇದೆ. 9 ಮ್ಯಾನೇಜ್ಮೆಂಟ್ ಸೈಡ್ ಇದ್ರೆ ಅಲ್ಟಿಮೇಟ್ ದುಡ್ಡು ಮಾಡ್ತಾರೆ. ಅದೇನ ಬಿಟ್ಟಿದಾರಾ ಇದಾರಾ ಏನ್ ರಂಗದಲ್ಲಿದ್ರು ನಂಗೆ ಗೊತ್ತಿಲ್ಲ. ಅದೇ ಇಂಟೀರಿಯರ್ ಅಲ್ಲಿ ಇದ್ರು ಸರ್ ಅವರು. ಇಂಟೀರಿಯರ್ ಅಂದ್ರೆ ಅದೇ ಶೋರೂಮ್ ಇಂಟೀರಿಯರ್ಸ್, ಶೋರೂಮ್ ಇಂಟೀರಿಯರ್ ಏನ್ ಮಾಡ್ತಾ ಇದ್ರಲ್ಲಿ? ಅದು ಅಲ್ಲಿ ಪ್ಲಾನ್ಸ್ ಎಲ್ಲ ಹಾಕೊಡೋದು ಮಾಡ್ತಾ ಇದ್ರು ಸರ್. ಅಲ್ಲಿ ಡಾಮಿನೇಟಿಂಗ್ ಸರ್ ತುಂಬಾ. ಅಂದ್ರೆ ಇವ್ರನ್ನ ತುಳಿದು ಮುಂದಕ್ಕೆ ಹೋಗೋರೆ ತುಂಬಾ ಜನ ಇದಾರೆ ಸರ್. ಸೊ ಅದಕ್ಕೆ ಅದನ್ನ ಏನು ಬಿಟ್ಬಿಡೋಣ ಅಂತ ಇದಾರೆ ಸರ್ ಅವರು. ಒಂದು ಕೇಳ್ಬೋದಾ ಪ್ರಶ್ನೆ? ಇದು ಸ್ಯಾಲರಿ ಎಷ್ಟು ಬರ್ತಾ ಇರ್ಬೋದಾ ಅಂದಾಜು ತಿಂಗಳಿಗೆ? 20,000 ಸರ್. ಸರಿ, ಓಕೆ. ಈಗ ಫುಡ್ ಬಿಸ್ನೆಸ್ ಅಂದ್ರೆ ಏನು? ಹೋಟ್ಲಾ? ಹೋಟ್ಲ್ ಅಂದ್ರೆ ಚಿಕ್ಕದು, ಈ ಪಾವ್ ಅದೇ ಸ್ನಾಕ್ಸ್ ತರ ಸರ್. ಪಾವ್ ಭಾಜಿ, ವಡಾ ಪಾವ್ ಆ ತರ ಏನೋ ಮಾಡೋಣ. 9 ಬಂದಿದೆ, 2 ಬಂದಿಲ್ಲ, 7 ಬಂದಿಲ್ಲ. ಅವ್ರಿಗಿರೋ ಟ್ಯಾಲೆಂಟ್ ಗೆ ಅದು ಕಮ್ಮಿ ಸರ್, ಅದು ನೋಡ್ಕೊಂಡ್ರೆ. ಅದಕ್ಕೋಸ್ಕರ ಯಾವಾಗ ಅವ್ರಿಗೆ ಒಳ್ಳೆ ಟೈಮ್ ಸಿಗುತ್ತೆ. ಇಷ್ಟೊತ್ತರೆಗೂ ಅದೇ ಅಲ್ವಾ ಹೇಳ್ತಾ ಇದ್ದಿದ್ದು? ಟ್ಯಾಲೆಂಟ್ ಇದ್ದಿದ ತಕ್ಷಣ ದುಡ್ಡು ಬರುತ್ತಾ? ಇಲ್ಲ. ಎಲ್ಲ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಮಾಡ್ತಾರಲ್ಲ, ಯು ಶುಡ್ ಹ್ಯಾವ್ ಪ್ಯಾಷನ್, ಫೈರ್ ಎಲ್ಲ ಹೇಳಿದೆ ತಾನೆ ಇಷ್ಟೊತ್ತರೆಗೂ? ಹೌದು ಸರ್, ಹೌದು. ನಿಮಗೆ ನಿಮ್ ಪಾಪ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನಿಮ್ಮ ಹಸ್ಬೆಂಡ್ ಟ್ಯಾಲೆಂಟ್ ಎಲ್ಲ ಇದೆ, ನಿಮಗೆ ಸಿಂಪತಿ ನನಗಿದೆ, ಖಂಡಿತ ಯಾರಿಗಾದ್ರೂ ಬರುತ್ತೆ. ಬಟ್ ಅದ್ರ ತಕ್ಕನಾಗಿ ನಮಗೆ ಯೋಗ ಬರ್ಬೇಕಲ್ವಾ? ಯೋಗ್ಯತೆ ಇದೆ, ಯೋಗ ಇರ್ಬೇಕಲ್ವಾ? ದಟ್ ಈಸ್ ವಾಟ್ ಮೇಲಿರೋನ್ ಮಾಡಿರತಕ್ಕಂತ ಒಂದು ರೂಲ್. ಯೋಗ್ಯತೆ ಇದೆ, ಯೋಗ ಇಲ್ಲ ಅಂದ್ರೆ ಏನ್ ಮಾಡೋದು? ಕೆಲವ್ರಿಗೆ ಯೋಗ ಇರುತ್ತೆ, ಯೋಗ್ಯತೆನೇ ಇರಲ್ಲ, ಬರ್ತಾ ಇರತ್ತೆ ದುಡ್ಡು. ಇರ್ಲಿ. ಬುಧ ದೇಶದಲ್ಲಿ ಚೆನ್ನಾಗಾಗುತ್ತಾ ಸರ್ ಅವ್ರಿಗೆ? ಮೇಡಮ್, ಬುಧ ದೇಶ 2029 ಇರೋದು. ಅವಾಗ ಏನೋ ಪಿಕಪ್ ಆಗುತ್ತೆ ಅಂದ್ರೆ 9 ಇಯರ್ಸ್ ಆರಾಮಾಗಿರ್ತೀರಾ? ಏನ್ ಮಾಡಕ್ಕಾಗಲ್ಲ ಸರ್, ಒದ್ದಾಡ್ಬೇಕಷ್ಟೇ ಸರ್, ಇನ್ನೇನು ಮಾಡಕ್ಕಾಗಲ್ಲ. ಬುಧ ದೇಶದಲ್ಲಿ ಸ್ವಲ್ಪ ಲಾಭ ಇದೆ, ಬಟ್ 9 ಇಯರ್ಸ್ ಆದ್ಮೇಲೆ ಇದೆ. 50 ಆಗೋಗಿರುತ್ತೆ ಅವ್ರಿಗೆ. 50 ಇಯರ್ಸ್ ಆಗಿರುತ್ತೆ. 40 ಈಗ 40 ಇವಾಗ 50 ಆಗೋಗಿರುತ್ತೆ. ಏನ್ ಮಾಡಕ್ಕಾಗುತ್ತೆ ಸರ್, ನಮ್ನೆಲ್ಲ ತುಳಿದು. ಆ ತರದೆಲ್ಲ ನಾವು ಹಂಗ ಆಲೋಚನೆ ಮಾಡಕ್ಕಾಗಲ್ಲ. ಲೆಟ್ ಅಸ್ ಲೀವ್ ಫಾರ್ ದಿ ಡೇ. ಇವತ್ತು ಏನ್ ಚೆನ್ನಾಗಿದೀವಾ, ಚೆನ್ನಾಗಿ ಬರ್ತಾ ಇದೆಯಾ, ಹೆಂಗ್ ಯೋಚನೆ ಮಾಡ್ಬಿಟ್ಟು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ಇರೋ ಬರೋ ಸಂಪಾದನೆ ಮಾಡಿರೋದೆಲ್ಲ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಲಾಭ ಕಮ್ಮಿ ಇದೆ, ಲಾಸ್ ಇಲ್ಲ, ಲಾಭ ಕಮ್ಮಿ. ಅರ್ಥ ಆಯ್ತಾ? ಬೆಳಗಿಂದ ಸಾಯಂಕಾಲ ದುಡಿತೀನಿ, ಮಿಕ್ಕಿರೋದು ಅಲ್ಲಿ ಸ್ಯಾಲ್ರಿಗೆ ಹೋಗ್ತಾ ಇದ್ನಲ್ಲ, ಅಟ್ಲೀಸ್ಟ್ ಸಂಡೇ ರಜಾ ಇರೋದು 20,000 ಬರ್ತಾ ಇದೆ. ಪೂರ್ತಿ 7 ಡೇಸು ಮಾಡ್ತೀನಿ, ಇಲ್ಲಿ 20,000 ಬರುತ್ತೆ. ಇದನ್ನ ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಮ್ಮ ಟಿವಿಗೆ ಫೋನ್ ಮಾಡಿ ಹೇಳ್ತೀರಾ, ಹೌದು ಸರ್ ನೀವು ಹೇಳಿದ್ ಕರೆಕ್ಟು ಅಂತ. ಲಾಭ ಇಲ್ಲ, ಬಟ್ ನಿಮ್ಮ ಬಿಸ್ನೆಸ್ ಖುಷಿ ಇದ್ರೆ ಮಾಡಿ. ಅರ್ಥ ಆಯ್ತಾ? ಫುಡ್ ಬಿಸ್ನೆಸ್ ಮಾಡಿ, ಕಮ್ಮಿ ಲಾಭ. ನೆಕ್ಸ್ಟ್. ನಮಸ್ತೆ. ಸೌಂಡ್ ಎಫೆಕ್ಟ್ ಹೇಳಿ. ಹಲೋ ಗುರೂಜಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ನಾವು ಬೈಲಮಲ್ಲಿಂದ ಮಾತಾಡೋದು ಗುರುಜಿ. ಹೇಳಿ. ನಮ್ಮ ದೊಡ್ಡ ಮೊಮ್ಮಗನ ಬಗ್ಗೆ ಕೇಳೋದಿತ್ತು ಗುರುಜಿ. ಹೇಳಿ. ಅವ ಈಗ ಹುಟ್ಟಿದ ತಾರೀಕು ಹೇಳಿ ಗುರುಜಿ. ಇನ್ನೇನ್ ಹೇಳ್ತೀರಾ? ಬೇಗ ಬೇಗ ಹೇಳಿ. ಗುರುಜಿ ಅವ್ರದ ಹುಟ್ಟಿದ ತಾರೀಕು 14ನೇ ಇಸ್ವಿ 1ನೇ ತಿಂಗಳ 16ನೇ ತಾರೀಕು. 14ನೇ ಇಸ್ವಿ 1ನೇ ತಿಂಗಳು ಗುರುಜಿ, 16ನೇ ತಾರೀಕು ಗುರುಜಿ.
ಉಲ್ಟಾ ಹೇಳ್ತಾ ಇದ್ದಾರೆ. 16ನೇ ತಾರೀಕು ಹ್ಞೂ ಗುರುಜಿ. ತಿಂಗಳು. ತಿಂಗಳ ಅಲ್ಲಿ ನಿಮ್ ಜೊತೆ ಯಾರಿದಾರೆ ಅಲ್ಲಿ? ಯಾರು ಗೊತ್ತಿರೋರ್ಗಾದ್ರೂ ಕೊಡಮ್ಮ, ಬೇಗ ಬೇಗ ಹೇಳು. ನಾನು ಹೇಳ್ತೇನೆ ಗುರುಜಿ. 14ನೇ ಇಸ್ವಿ 1ನೇ ತಿಂಗಳು ಜನವರಿ 1, 16 ಗುರುಜಿ. ಸಮಯ? ಹಲೋ, ಸಮಯ ಬೆಳಗ್ಗೆ 5 ಗಂಟೆಗೆ 10 ನಿಮಿಷ ಕಡಿಮೆ ಇತ್ತು ಗುರುಜಿ. ಹುಟ್ಟಿರೋ ಊರು? ಹುಟ್ಟಿದ ಊರು ಹುಬ್ಳಿ KMC ಹುಟ್ಟಾನ ಗುರುಜಿ. ಹುಬ್ಳಿ ಹೇಳಿದ್ರೆ ಸಾಕು, KMC ಎಲ್ದು ಹುಡ್ಕೋಣ. ಇಲ್ಲೇನ್ ಬರ್ತದ ಮೊಬೈಲಲ್ಲಿ? ಊರು ಹೇಳಿ ಸಾಕು, KMC ಎಲ್ಲ ಬೇಡ. ಹುಟ್ಟಿದ ಊರು ಡೆಲಿವರಿ ಆಗಿದ್ದು ಹುಬ್ಳಿಯಾಗ ಗುರುಜಿ. ಸೊ 16 ಜನವರಿ 2014. ಹಾ ಗುರುಜಿ. ಆಯ್ತು. ಪುನರ್ವಸು ನಕ್ಷತ್ರ. ಹ್ಮ್ ಗುರುಜಿ. ಹೌದು ಗುರುಜಿ. ಏನ್ ಕೇಳ್ಬೇಕು ಮಗುದು? ಮಗುಗೆ 3 ವರ್ಷ ಮಟನು ಸ್ವಲ್ಪ ಹಂಗ ಮೇಲೆ ಹುಟ್ಟಿದ 3 ದಿವ್ಸದ ಜ್ವರ ಬಂದಿದ್ದು ಗುರುಜಿ. 3 ವರ್ಷದ ಮಟನು ಹಂಗ ತೋರಿಸ್ಕೋದ್ ಮಟ್ಟು ಆಗಾಗ ದುಗಾಡ್ ಬರ್ತಿತ್ತು ಗುರುಜಿ. 3 ವರ್ಷಕ್ಕಂದ್ರ ಪೀಡ್ಸ್ ಬಂದ್ಬಿಡ್ತು ಗುರುಜಿ ಅವಾಗ. ಪೀಡ್ಸ್ ಬಂತು. ಆಗ ಒಂದ್ ಸ್ವಲ್ಪ ಬಿದ್ದು ಎಲ್ಲೆಲ್ಲಿ ಪೆಟ್ನು ಹತ್ಕೋತಿದ್ ಗುರುಜಿ ಬಾಳ. 3 ವರ್ಷದ ಒಳಗ ಈಗ. ಆಮೇಲೆ ಕರೆಕ್ಟ್ 3 ವರ್ಷ ಮುಗಿಬೇಕ ನಾಳೆ ಅನ್ನೋ ಮಟ ಅಂದ್ರೆ ಇವತ್ತು ಪೀಡ್ಸ್ ಬಂತು ಗುರುಜಿ ಅವಾಗ. ಪೀಡ್ಸ್ ಬಂದ್ಬಿಟ್ಟು ಆಮೇಲೆ ದವಾಖಾನೆ ಎಲ್ಲ ತೋರಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ತೋರಿಸ್ಕೊಂಡು ಬೆಳಗಾವಕ್ಕ ಬರ್ದು ಕೊಟ್ರು ಗುರುಜಿ. ಬೈಲೊಂಗಲೆಲ್ಲ ಆದ್ದಿಂದ ಬೆಳಗಾವದಾಗ 3 ವರ್ಷ ಅದ ತಲೆ ಒಳಗ್ ಸ್ವಲ್ಪ ಫಾಲ್ಟ್ ಐತಿ ಹಂಗೈತಿ ಅಂತಂದ್ ಬೆಳಗಾವಕ್ 3 ವರ್ಷ ತೋರ್ಸಿನ್ ಗುರುಜಿ. ಆದ್ರೂ ಈ ಸದ್ದ ಎಲ್ಲಾ ಮಕ್ಕಳಿಗೆ ಇನ್ನ 2 ಮೊಮ್ಮಕ್ಕ ಅದಾರ ಗುರುಜಿ. ಅವ್ರ ತರ ಇವಿಲ್ಲ. ಇವ ಒಂಥರ ಚೀರುಗು ಎಲ್ಲಾ ಬೇಕನ್ನೋದು ಮತ್ತೆ ಎಲ್ಲಾ ಇವ್ 2 ಕತಿ ಆಗಿದ್ದ ಇನ್ನ ಮಟನು ಗುರ್ತ ಆಗೋದಿಲ್ಲ ಗುರುಜಿ. ಹಂಗೆಲ್ಲಾ ಮಾಡ್ಕೋತಾನು ಚಡ್ಡಿ ಒಳಗ. ಆಮೇಲೆ ಟಾಯ್ಲೆಟ್ ತಾನ ಹೋಗ್ತಾನ ಗುರುಜಿ. ತಾನ ಎಲ್ಲಾ ಕ್ಲೀನ್ ಮಾಡ್ಕೋತಾನು. ಆದ್ರ ಈಗ ಸಾಲಿಗೆ ಹಚ್ಬೇಕಂದ್ರ ಹಿಂಗೆಲ್ಲಾ ಮಾಡ್ಕೋತಾನ ಗುರುಜಿ. ಅದ ನಮಗ್ ಬಾಳ ಕೆಟ್ಟ ಬೇಸರ ಆಗೈತಿ. ಪಾಪುಗ ಎಂತ ಕಡಿಮೆ ಆಗದ್ದು ಏನೈತಿ ಅಂತೇಳಿ ಕೇಳೋ ಸಂಬಂಧ ಹಚ್ಚಿದ್ ಗುರುಜಿ. ಮುಂದೆ ಚೆನ್ನಾಗಾಗತ್ತೆ, ಏನು ಸಮಸ್ಯೆ ಇಲ್ಲ. ಶನಿ ದಶ ಸ್ಟಾರ್ಟ್ ಆಗಿದೆ. 1, 4, 6 ಕಾಂಬಿನೇಷನ್. ಹಿಟ್ ಥಿಯರಿಲಿ 1 ಬಂದಿದೆ. ನಮ್ಮ ಹಿಟ್ ಥಿಯರಿ ಅಂತ ನೋಡ್ತೀವಿ 1 ಅಂತ ಬಂದಿದೆ. ಆ 1 ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂತ 11th ಮತ್ತೆ 7 ಯೂಸ್ ಮಾಡಕ್ಕಾಗಲ್ಲ. ಓಕೆ, ಕಾಂಬಿನೇಷನ್ 5. ಓಕೆ. 9 ಮುಖದ ರುದ್ರಾಕ್ಷಿ ಹಾಕಿ ಅವ್ರಿಗೆ. ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. 9 ಮುಖದ ರುದ್ರಾಕ್ಷಿ. ಆಯ್ತಾ ಗುರುಜಿ? ಎಲ್ಲಿ ಸಿಗ್ತಾವಂತ ಗೊತ್ತಿಲ್ಲ ನಮ್ಗ ಗುರುಜಿ. ನೀವೆಲ್ಲಾರು ಅಲ್ಲೇ ಎಲ್ಲಾರು ನಿಮಗೆ ಗೊತ್ತಿರೋ ಕಡೆ ಮಾಡಿ, ಇಲ್ಲಾಂದ್ರೆ ಆಫೀಸ್ ಫೋನ್ ಮಾಡಿ, ನಿಮಗೆ ಹೆಲ್ಪ್ ಮಾಡ್ಕೊಡ್ತಾರೆ ಎಲ್ಲಿ ಸಿಗತ್ತೆ ಅಂತ. ಅರ್ಥ ಆಯ್ತಲ್ಲ? 9 ಮುಖದ ರುದ್ರಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಕರ್ಕೊಂಡು ಹೋಗ್ತಾನೆ ಇರಬೇಕು. ಅವನ ಕೈಲಿ ಓಂ ಕೆಂ ಕೇತುವೆ ನಮಃ, ಓಂ ವಕ್ರತುಂಡಾಯ ಹುಂ ಯಥೇಚ್ಛ ಹೇಳಿಸ್ತಾ ಇದ್ರೆ ಆರೋಗ್ಯದಲ್ಲಿ ಚೇತರಿಕೆ. ಆರೋಗ್ಯದಲ್ಲಿ ಫಿಟ್ಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಟೆನ್ಷನ್ ಇಲ್ಲ. ಹೆಚ್ಚಾಗಿ ಸಮಸ್ಯೆ ತೋರಿಸ್ತಾ ಇಲ್ಲ. ನೀವು ಹೇಳೋಷ್ಟು ಸಮಸ್ಯೆ ಅಂದರೆ ನೀವು ಹೇಳಿರ್ಬೋದು ಅಷ್ಟೆಲ್ಲ, ಅದೆಲ್ಲ ಕಮ್ಮಿ ಆಗಿದೆ ಆಲ್ರೆಡಿ. ಇನ್ನೂ ಕಮ್ಮಿ ಆಗುತ್ತೆ ಹೋಗ್ತಾ ಹೋಗ್ತಾ. ಟೆನ್ಷನ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಒಳ್ಳೇದಾಗಲಿ. ಈಗ ಫಿಟ್ಸ್ಗೆಲ್ಲ ಒಂದು ಮೆಡಿಸಿನ್ ಎಲ್ಲ ಬಂದಿದೆ. ಅದು ಸ್ವಲ್ಪ ಅದು ಬಂದಾಗ ಅದು ಹಾಕೊಂಡಾಗ ಸ್ವಲ್ಪ ಜಾಸ್ತಿ ಬರಲ್ಲ. ಈಗೆಲ್ಲ ಟೆಕ್ನಿಕಲಿ ಫಿಟ್ಸ್ಗೆಲ್ಲ ಅಡ್ವಾನ್ಸ್ ಆಗಿದೆ. ಏನೂ ಇದಿಲ್ಲ. ಆಯುರ್ವೇದಿಕ್ದಲ್ಲೆಲ್ಲ ಸಿಗುತ್ತೆ. ಏನು ಟೆನ್ಷನ್ ಏನು ಹಿಂದೆ ಆದರೆ ಕಷ್ಟ ಇರೋದು. ನಮಸ್ತೆ. ನಮಸ್ತೆ ಸರ್. ಹಲೋ, ಹೇಳಿ ಮೇಡಮ್. ಹೇಳಿ, ಮಾತಾಡಿ. ಹಲೋ, ಹೇಳಿ ಸರ್. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಮ್ಮ, ಅವಾಗ್ಲಿಂದ ಹೇಳಿ ಅಂತ 3 ಸತಿ ಹೇಳಿದೆ. 11/11 ಹೇಳಿ. 86. ಟೈಮ್ ಸಂಜೆ 5:30. ಹುಟ್ಟಿದೂರು ಮಂಡ್ಯ ಸರ್. ಪ್ರಶ್ನೆ ನನ್ನ ಬಗ್ಗೆನೆ ಮುಂದೆ ಭವಿಷ್ಯ ಹೆಂಗಿದೆ ಅಂತ. ಮೇಡಮ್, ಕ್ವಶನ್ ಕೇಳಿಲ್ಲ ಅಂದ್ರೆ ನಾನು ಆನ್ಸರ್ ಮಾಡಲ್ಲ. ಭವಿಷ್ಯ ಎಲ್ಲ ಚೆನ್ನಾಗಿದೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಚೆನ್ನಾಗೇ ಇರುತ್ತೆ. ಕಣ್ಣಿದ್ಯಾ? ಅಲ್ಲ, ಮನೆ ಕಣ್ ಕಾಣಿಸುತ್ತೆ? 2
ಹಾ ಇದೆ ಸರ್. ಕಿವಿ ಕೇಳಿಸುತ್ತೆ ಎರಡು? ಮಾಡೋದು. ಉಸಿರಾಡ್ತಾ ಇದೀರಲ್ವಾ? ಹಾ ಭವಿಷ್ಯ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಊಟ ಎಲ್ಲ ಮಸಾಲೆ ದೋಸೆ ಟೇಸ್ಟ್ ಗೊತ್ತಾಗುತ್ತಲ್ಲ ಹೆಂಗಿದೆ ಅಂತ. ಅಂಬಾನಿಗೂ ಅದೇ ಟೇಸ್ಟೇ ಬರುತ್ತೆ. ಎಲ್ಲಿವರೆಗೂ ನಾಲ್ಗೆ ಟೇಸ್ಟ್. ಚಿತ್ರಾನ್ನ ತಿಂದ್ರೆ ಚಿತ್ರಾನ್ನ ಟೇಸ್ಟ್ ಗೊತ್ತಾಗುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿದ್ದೀವಿ ಅಂತ ಅರ್ಥ. ನಮ್ಗೆ ಎಕ್ಸ್ಟ್ರಾ ದುಡ್ಡು ಬೇಕು, ಒಂದು ಮನೆ ಬೇಕು, ಹಣ ಬೇಕು, ಎಕ್ಸ್ಟ್ರಾ ಬೇಕು ಸರ್. ಇದೆಯಾ ನೋಡಿ, ಅಷ್ಟು ಹೇಳಿದ್ರೆ ಸಾಕು. ಜೀವನ ಎಲ್ಲ ಚೆನ್ನಾಗಿರುತ್ತೆ ಎಲ್ಲರದನ್ನು. ಒಂದ್ ಮನೆ ಕಟ್ಬೇಕು ಒಂದು ನೋಡಿ, ಅದೇ ಎಕ್ಸ್ಟ್ರಾ. ಸ್ವಂತಕ್ಕೆ ಇಲ್ಲಿರೋದು ಎಷ್ಟು ವರ್ಷ ಇರ್ತೀವಿ ನಾವೆಲ್ಲ. ಆಧ್ಯಾತ್ಮಿಕ ಮಾಡಲ್ಲ, ನನಗೂ ಬೇಕು, ಎಲ್ಲರಿಗೂ ಬೇಕು, ಹೇಳಿದ್ದಷ್ಟೇ. ಆ ಥರ ಕ್ವಶನ್ಸ್ ಇಲ್ಲಿ ಕೇಳಬಾರ್ದು ಜ್ಯೋತಿಷದಲ್ಲಿ. ಸರ್ ಮನೆ ಕಟ್ಟಬೇಕು, ಇದೆಯಾ ಯೋಗ ಇಲ್ವಾ, ಅಷ್ಟೇ. ಅಷ್ಟು ಕೇಳಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಸರ್ ಹೆಂಗಿದೆ ಜೀವನ ಮುಂದೆ ಅದು ಕೇಳಿದ್ರೆ, ಬುಧ ದಶೆ 2022 ಮಂಗಳ, ಬುಧನ ಕಾಂಬಿನೇಷನ್ 7, 11, 7. ಸಂಪಾದನೆ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ರೆ ಚೆನ್ನಾಗೇ ಇದೆ ಅಂತ ತೋರಿಸ್ತಾ ಇದೆಯಲ್ಲಮ್ಮ. ಸರ್ ಟೈಲರಿಂಗ್ ಜಾಬ್ ಮಾಡೋದು. ನೀವು ಏನಾದ್ರು ಕೆಲಸ ಮಾಡ್ಲಿ ಸಂಪಾದನೆ ಬರ್ತಾ ಇದೆ ಅಂತ ತೋರಿಸ್ತಾ ಇದೆಯಲ್ಲ. ಬರ್ತಿದೆ, ಆದ್ರೆ ಒಂದ್ ಸೈಟ್ ತಗೊಂಡ್ ಮನೆ ಕಟ್ಬೇಕು ಅನ್ನೋದೇ ಆಗ್ತಿಲ್ಲ. ಅದಕ್ಕೆ ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದೀನಿ, ಆಗ್ತಿಲ್ಲ ಆಗೋದಕ್ಕೆ. ಈಗ ಸ್ಟಾರ್ಟ್ ಆಗಿದೆ ನಿಮ್ಗೆ. 2022 ಒಳಗಡೆ ಒಂದು ಸೈಟ್ ತಗೊಂಡ್ಬಿಡ್ತೀರಾ, 100% ತಗೊಳ್ತೀರಮ್ಮ, ಗ್ಯಾರಂಟಿ. ಅರ್ಥ ಆಯ್ತಾ? ಮನೆ ಕಟ್ಟೋ ಯೋಗ ಸ್ವಲ್ಪ ಸದ್ಯಕ್ಕಿಲ್ಲ, ಯಾಕಂದ್ರೆ 4 ಹಿಟ್ ಆಗಬೇಕು. 4 ಹಿಟ್ ಆಗ್ತಕ್ಕಂಥದ್ದು ಸ್ವಲ್ಪ ಬಹಳ ನಿಧಾನ ಆಗಿರೋದ್ರಿಂದ ಇನ್ನೊಂದು 3 ರಿಂದ 4 ವರ್ಷ ಆದ್ಮೇಲೆ 4 ಹಿಟ್ ಆಗುತ್ತೆ. ಅರ್ಥ ಆಯ್ತಾ? ಖಂಡಿತ ಆಗುತ್ತೆ. ಚೆನ್ನಾಗಿದೆ, ಉಳಿತಾಯ ಮಾಡಿ. ತುಂಬಾ ಚೆನ್ನಾಗಿದೆ ಜಾತಕ. ಎಲ್ಲಿ ನೋಡಿದ್ರು ಕೂಡ 6, 11 ಎಲ್ಲ ಇದೆ. ಯಜಮಾನ್ರು ಏನ್ ಮಾಡ್ತಾರೆ? ಆಯ್ತು, ಅವ್ರಿಗೆ ಜೋರ್ ಮಾಡಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಏನಿಲ್ಲ, ಅವೆಲ್ಲ ಹೂವು ಇಟ್ಕೊಂಡ್ಬಿಟ್ಟಿದೀವಿ ಅನ್ಕೊಂಡ್ಬಿಡ್ತಾರೆ ಜನ. ಇಲ್ಲಿ ಜಾತಕ ಹಾಕಿದ ತಕ್ಷಣ ಇಲ್ಲಿ ಬಂಡವಾಳ ಸಿಗಾಕೊಳ್ಳೋದೇ ನಕ್ಷತ್ರ ನಾಡಿಲಿ. ಬೇರೆ ಹತ್ರ ಹೌದಮ್ಮ ನೊಂದ್ಬಿಟ್ಟಿದ್ಯೇನಮ್ಮ, ತುಂಬಾ ದುಡ್ಡು ಆಗ್ಬಿಟ್ಟಿದ್ಯೇನಮ್ಮ, ಆ ಥರ ಹೇಳೋರು ಪುಂಗಿ ದಾಸರು ತುಂಬಾ ಜನ ಇರ್ತಾರೆ. ಅವ್ರನ್ನೇ ನಂಬೋದು ಜಾಸ್ತಿ. ಸತ್ಯವಾಗಿ ಹೇಳೋರು ನಂಬಲ್ಲ ರೀ. ನಾನು ಹೇಳ್ತೀನಿ, ಇಷ್ಟು ಇದೆ ಇದು ಇಲ್ಲ, ನಂಬಲ್ಲ. ನಮ್ಮ ಹತ್ರಕ್ಕೆ ಬರಲ್ಲ. ಅಲ್ಲೆಲ್ಲೋ ಪುಂಗಿ ದಾಸರ ಹತ್ರ ಹೋಗ್ಬಿಡ್ತಾರೆ. ನೈಸಾಗಿ ಮಾತಾಡಿ ನುಣ್ಣಗೆ ಇಟ್ಬಿಡ್ತಾರಲ್ಲ, ಅಲ್ಲಿಗೆ ಹೋಗ್ತಾರೆ. ಸತ್ಯವಾಗಿ ನಕ್ಷತ್ರ ನಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ. ಯೋಗ ಯಾವಾಗ ಬರುತ್ತೆ ಕೇಳೋಣ. ಯಾಕೆ ಸುಮ್ಮನೆ ಕೊಡ್ತಾ ಇರೋದನ್ನು ಕಸಕೊಂಡ್ಬಿಡ್ತಾನೆ. ಅಯ್ಯೋ ಇಲ್ಲ ಅಂದರೆ ತಥಾಸ್ತು ಅಂದ್ಬಿಡ್ತಾನೆ. ಅಯ್ಯೋ ಇಲ್ಲ ಅಂದರೆ ತಥಾಸ್ತು. ನಮಸ್ತೆ ಸರ್. ನಮಸ್ತೆ ಸರ್. ಅಯ್ಯೋ ಇಲ್ಲ ಅನ್ಬೇಡ್ರಿ. ಹೇಳಿ, ಏನ್ ಮಾತಾಡ್ರಿ. ನಿಮ್ಗೆ ಮಾತಾಡಿಸ್ತಾ ಇರೋದು ನಮಸ್ಕಾರ ಅಂತ ಹೇಳಿದ್ದು. ಸರ್ ಹೇಳಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಬರ್ತಾ ಇದೆ. ಹೌದಾ ಸರ್? ಓಕೆ. ಪ್ರತಿದಿನ ನೋಡ್ತೀವಿ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಎಲ್ಲಾರು ದಿನ ಮಿಸ್ ಮಾಡಿದ್ರೆ ನೋಡ್ತೀವಿ ಸರ್. ನೋಡಿ, ಮೋಟಿವೇಶನಲ್ ತಗೋಬೇಕು. ಬದುಕೋದು ಒಂದು ಸತಿ ಚೆನ್ನಾಗಿ ಬದುಕ್ಬಿಡೋಣ ಇರೋದ್ರಲ್ಲಿ ಅಲ್ವಾ? ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಯಾಕೆ ಎದುರ್ಕೊಳ್ಳೋದೇನಕ್ಕೆ ಜೀವನದಲ್ಲಿ? ಜ್ಯೋತಿಷ್ಯದಿಂದ ಎದುರ್ಕೋಬಾರ್ದು. ಜ್ಯೋತಿಷ್ಯದಿಂದ ಸ್ಟ್ರೆಂತ್ ತಗೋಬೇಕು ನಾವು. ಯಾರಾದ್ರೂ ಜ್ಯೋತಿಷ್ಯದಲ್ಲಿ ಹೇಳಿ ಸರ್. ನಿಮ್ ಪ್ರೋಗ್ರಾಮ್ ನೋಡಿದಾಗಿಂದ ಒಂಥರ ಪಾಸಿಟಿವ್ ಸರ್. 100% ಸರ್. ಯಾವ್ದೋ ನಕ್ಷತ್ರ ಹುಟ್ಟೋರು ಬ್ಯಾಡ್ ಅಂತ ಹೇಳ್ತಾರೆ, ಇದು ಯಾವ್ದೋ ಶನಿ ಬ್ಯಾಡ್ ಅಂತಾರೆ. ಆ ಹೇಳೋರು ಎಲ್ಲೂ ಉದ್ಧಾರ ಆಗಿರಲ್ಲ. ಹೇಳೋರು ನೋಡಿ, ಅವ್ರ ಪರಿಸ್ಥಿತಿ ನೋಡಿ, ಹೇಳ್ತಕ್ಕಂತ ವ್ಯಕ್ತಿಯ ಪರಿಸ್ಥಿತಿ ನೋಡಿ ಹೆಂಗಿದ್ದಾರೆ ಅಂತ. ಹೌದು ಹೌದು. BMW ಓಡಾಡ್ತಾ ಇದಾರ ಅಂತ ನೋಡಿ ಫಸ್ಟ್. ಹೌದು. ಎದುರಿಸ್ತಾರಲ್ಲ ಜನಗಳನ್ನ, ಅವ್ರು BMW ಇದಾರ ಅಂತ ನೋಡಿ. ಏನೋ ಅದ್ರಲ್ಲಿ ಸಾಧನೆ ಮಾಡಿ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅಂತ. ಅದೆಲ್ಲ ಹಂಗೆ ಸಾಧನೆ ಮಾಡೋಕ್ಕಾಗಲ್ಲ ಸರ್. ಅವಾಗಲೇ ಹಸುದು ಹೇಳಿದ್ನಲ್ಲ, ಅಷ್ಟೇ. ಎಲ್ಲರಿಗೂ ಸಿಗೋದಷ್ಟೇ. ನನಗೂ ಅಷ್ಟೇ ಸಿಗುತ್ತೆ, ನಿಮಗೂ ಅಷ್ಟೇ ಸಿಗುತ್ತೆ. ಚೆನ್ನಾಗಿದ್ರೆ ಜಾಸ್ತಿ ಸಿಗುತ್ತೆ. ಎಲ್ಲಿವರೆಗೂ ಹಗ್ಗ ಇದೆಯೋ ಅಲ್ಲಿವರೆಗೂ ಮೇಯ್ಬೋದು. ಹಗ್ಗ ಎಷ್ಟು ಹೇಳಿದ್ರು ಮೇಯಕ್ಕಾಗಲ್ಲ, ಕಾಣಿಸಿದ್ರು ಮೇಯಕ್ಕಾಗಲ್ಲ. ಯಾರ ಬಗ್ಗೆ ಕೇಳಬೇಕು ಸರ್? ಅಮ್ಮ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನೆಶಾಸ್ತ್ರ. ಓಕೆ ಸರ್, ಮಾಡೋಣ ಸರ್. 26 ಸರ್. ಪ್ರಶ್ನೆ ಏನು ಸರ್? ಆರೋಗ್ಯದ? ಆರೋಗ್ಯ ಸರ್. 26 ಹೆಲ್ತ್. ಕೇಳಿರ್ತಕ್ಕಂಥ ವಿಚಾರದಲ್ಲಿ ರಾಹು ದಿಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2022 ಶುಕ್ರ. ರಾಹುವಿನ ಕಾಂಬಿನೇಷನ್ ನೋಡೋಣ. 1, 6, 7, 11, 12, 4, 10, 2, 3, 11. 5 ಕಾಂಬಿನೇಷನ್ ಇಲ್ಲ, 9 ಇಲ್ಲ, 11 ಇಲ್ಲ. ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ 1, 4, 6 ಬರುತ್ತೆ. ರಾಹು ಆದ್ಮೇಲೆ ಮುಂದೆ ಬರ್ತಕ್ಕಂಥ ಗುರುನಲ್ಲಿ ಕೂಡ 4 ಹೋಗುತ್ತೆ, ಚೇತರಿಕೆ ಆಗುತ್ತೆ 2025 ಆದ್ಮೇಲೆ. ಅಲ್ಲಿವರೆಗೂ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾರೆ ಅಂತ ಬರ್ತಾ ಇದೆ ಸರ್. ಏನು ತೊಂದರೆ ಆಗಿದೆ ಅಂದ್ರೆ ಸರ್? ಇದು ಊಟ ಸರಿಯಾಗಿ ಸೇರಲ್ಲ, ಮೈಕೈ ನೋವು, ಯಾವಾಗ ನೋಡು ಸುಸ್ತು ಅಂತ ಇರ್ತಾರೆ,
ಎಷ್ಟು ವಯಸ್ಸು? ಇನ್ನೊಂದು ತಿರ್ಗಿ ಅಂದ್ರೆ ಇದು ಇವಾಗ 45 ಮೇಲೆ ಆಗಿದೆ ಸರ್. 45 ಅಷ್ಟೇನಾ? ಹೌದು. 45 ಇನ್ನೂ ಏನಂತ ಏನು ಇದಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವ್ದೋ ನೆಗೆಟಿವ್ಸ್ ಇದೆ ಅಂತ ಹೇಳ್ತಾರೆ. ನೆಗೆಟಿವ್ಸ್? ನೆಗೆಟಿವ್ ಹೌದು ಸರ್. ಎಲ್ಲಿದೆ ಅಂತ ನೆಗೆಟಿವ್ಸ್? ಅಂದ್ರೆ ನಾನು ನೆಗೆಟಿವ್ ನೋಡಿರೋದು ಒಂದೇ ಕಡೆ ಸರ್, ಎಲ್ಲಿ ಗೊತ್ತಾ? ಬ್ಯಾಟ್ರಿಲಿ. ಅಂದ್ರೆ ಬ್ಯಾಟ್ರಿಲಿ ಒಂದು ನೆಗೆಟಿವ್ ಇರುತ್ತೆ, ಒಂದು ಪಾಸಿಟಿವ್ ಇರುತ್ತೆ. ಯಾರೋ ಇದಾರಂತೆ ಪ್ರೆಗ್ನೆಂಟ್ ಎಲ್ಲ ಇದ್ಬೇಕಾದ್ರೆ ಬಂದ್ ಸೇರ್ಕೊಂಡ್ಬಿಟ್ಟಿದಾರಂತೆ ಅಂತ ಅಂತಾರೆ. ಅಷ್ಟೊಂದು ಶಕ್ತಿ ಇದೆಯಾ ನಮ್ಮವ್ರಿಗೆಲ್ಲ ಇನ್ನೊಬ್ರು ನೋಡಕ್ಕೆ? ನಾಸಾದವರು, ಸೈಂಟಿಸ್ಟ್ ಅವರೆಲ್ಲ ನಮ್ಮನ್ನು ಕರಿಬೇಕಪ್ಪ, ಬರ್ಬೇಕಪ್ಪ ನೀವೆಲ್ಲ. ಈ ಇಸ್ರೋದವರೆಲ್ಲ ಬರಬೇಕು, ಸೈಂಟಿಸ್ಟ್ ಎಲ್ಲ ಬರಬೇಕು. ಕೆಲವರಿಗೆ ಬಹಳ ಇನ್ನೊಬ್ಬರಿಗೆ ಏನಿದೆ ಅಂತ ನೋಡೋ ಶಕ್ತಿ ಇದೆ ಅಂತೆ. ಅದನ್ನ ಯಾವ ತರ ನೋಡ್ತಾರೆ, ಅದಕ್ಕೆ 1 ಲಕ್ಷ ಕೊಟ್ಟು ಅವ್ರ ಹತ್ರ ವಿದ್ಯೆ ಕಲಿಬೇಕು, ಹೆಂಗ್ ನೋಡ್ಬೋದು ಅಂತ. ಇಟ್ಸ್ ನಾಟ್ ಪಾಸಿಬಲ್. ಇದೆ ಸರ್, BP ಇದೆ, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಆ ಥರ ಅದಿದೆ ಇದಿದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು 100% ಹಣ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ ಹೇಳೋದು. ಅರ್ಥ ಆಯ್ತಾ? ನೀವು ಜಾತಕ ಹಾಕಿದ್ರೆ 2025 ಸಮಸ್ಯೆ ಇದೆ, ರಾಹು ಪ್ರಾಬ್ಲಮ್ ಇದೆ ಅಂತ ಹೇಳಿದೆ, ಕರೆಕ್ಟಾ? ಅದನ್ನ ಹೇಳ್ತೀನಿ. 25 ಆದ್ಮೇಲೆ ಸ್ವಲ್ಪ ಚೆನ್ನಾಗಾಗುತ್ತೆ ಇನ್ನು ಅಂತ ಹೇಳ್ತಾ ಇದ್ದೀನಿ. ವರ್ಷಗಳು ಮುಂದೆ ಹೋದಷ್ಟು ಆಕ್ಚುಲಿ ಆರೋಗ್ಯದಲ್ಲಿ ಕ್ಷೀಣಿಸುತ್ತೆ ವಯಸ್ಸಿನ ಪ್ರಕಾರ. ನಾನು ಹೇಳ್ತಾ ಇದ್ದೀನಿ ಆರೋಗ್ಯ ವೃದ್ಧಿ ಆಗುತ್ತೆ ಇನ್ನೊಂದು 4 ವರ್ಷ ಹೋದ್ಮೇಲೆ. ಅರ್ಥ ಆಯ್ತಾ? ಇದ್ರ ನಾನು ಹೇಳಿರ್ತಕ್ಕಂಥದ್ದು ನೀವು ಆಮೇಲೆ ಅನುಭವಿಸ್ತೀರಾ. ಬಟ್ ಇಲ್ಲಿ ಹೇಳಕ್ಕೆ ಈ ಜನತೆನೂ ಇರಲ್ಲ, ಇಲ್ಲಿ ಕೇಳಿರ್ತಕ್ಕಂಥ ವೀಕ್ಷಕರು ಇರಲ್ಲ. ಅದು ನಮ್ಮ ಸಮಸ್ಯೆ. ನಾವು ಹೇಳಿದ್ದೆಲ್ಲ ಕರೆಕ್ಟ್ ಆಗುತ್ತಾ ಜಾತಕದಲ್ಲಿ? ಅದೇನೋ ಅಂಟ್ಕೊಂಡಿದೆ, ಇದೇನೋ ಅಂಟ್ಕೊಂಡಿದೆ. ಸೂರ್ಯ ನಮಸ್ಕಾರ ಮಾಡಿಸಿ ನಿಮ್ಮ ತಾಯಿಯವ್ರಿಗೆ. ಪ್ರತಿ ದಿವಸ ಬೆಳಿಗ್ಗೆ 6 ರಿಂದ 7 ಸೂರ್ಯ ನಮಸ್ಕಾರ. ಅಲ್ಲಿ ಕುತ್ಕೊಂಡು ಬೇಕಾದ್ರೆ ಸೂರ್ಯ ಅಷ್ಟೋತ್ತರಿ ಅಥವಾ ಆದಿತ್ಯ ಹೃದಯ ಅಥವಾ ಏನು ಬೇಡ, ಸಿಂಪಲ್ ಆಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಇಷ್ಟು ಮಾಡಿ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಧೈರ್ಯ ಬರುತ್ತೆ, ಧೈರ್ಯವಾಗಿರ್ತಾರೆ. ಅನಾರೋಗ್ಯ ಹೋಗಕ್ಕೆ ಸೂರ್ಯನಲ್ಲಿ 5-11 ಕಾಂಬಿನೇಷನ್ ಬಂದಿದೆ, ಡೆಫಿನೆಟ್ಲಿ ಚೇತರಿಕೆ ಬರುತ್ತೆ. ಓಕೆ, ಓಂ ವಾಟರ್ ಕುಡಿದು ಸ್ವಲ್ಪ ವಾಕಿಂಗ್ ಮಾಡಕ್ಕೆ ಹೇಳಿ. ಬೆಳಿಗ್ಗೆ 6 ರಿಂದ 7 ವಾಕಿಂಗ್ ಮಾಡಕ್ಕೆ ಹೇಳಿ, ಆರೋಗ್ಯವಾಗಿರ್ತಾರೆ. ಮನಸ್ಸನ್ನ ಬದಲಾಯಿಸ್ಕೊಳಕ್ಕೆ ಹೇಳಿ. ಯಾರೂ ಸೇರ್ಕೊಂಡಿಲ್ಲ, ಯಾರೂ ಇಲ್ಲ. ಆ ಸೇರ್ಕೊಳ್ಳೋದು ಮಾಡೋದು, ಈ ಆತ್ಮ ಚಿಕಿತ್ಸೆ, ಆ ಚಿಕಿತ್ಸೆ, ಇರೋ ಒಂದು ಆತ್ಮಕ್ಕೆ ಜಾಗ ಇಲ್ಲ, ಇನ್ನೊಂದು ಆತ್ಮ ಎಲ್ಲಿಂದ ಕೂರ್ಸದ್ರಿ ಇಲ್ಲಿ? ಸಂಬಡಿ ಸ್ಟೆಲ್ಲಿಂಗ್ ನಾನು ನೋಡ್ತಾ ಇದ್ದೆ, ಇಲ್ಲಿ 2 ಆತ್ಮ ಸೇರ್ಕೊಂಡ್ಬಿಟ್ಟಿದೆ ಅಂತ. 2 ಆತ್ಮ ತಿರುತ್ತಂತ ಇಲ್ಲಿ, ಒಂದು ಆತ್ಮಕ್ಕೆ ಜಾಗ ಇಲ್ಲ. ಮತ್ತೆ 2 ಆತ್ಮ ಸೇರ್ಕೊಂಡ್ರೆ ಇನ್ನೂ ಎಷ್ಟು ಬ್ರಿಲಿಯಂಟ್ ಆಗ್ಬೋದು ನಾವೆಲ್ಲ, ಅಲ್ವಾ? ಆಮೇಲೆ ಆತ್ಮ ಸೇರ್ಕೊಂಡಾಗ ಯಾಕೆ ಒಳ್ಳೇದು ಮಾಡಲ್ಲ? ಯಾವಾಗಲೂ ಕೆಟ್ಟದ್ದೇ ಮಾಡಬೇಕು ಅಂತಿದ್ಯಾ? ಆತ್ಮಗಳ ಬಗ್ಗೆ ಏನೇನೋ ಚಿಕಿತ್ಸೆ ಮಾಡ್ತಾರಲ್ಲ, ಅವ್ರನ್ನ ಕೇಳೋ ಕ್ವಶನ್ ಅವ್ರನ್ನೂ ಕೇಳಿದ್ದೀನಿ. ಸರಿ ಸರ್, ನೀವು ಮಾಡೋದೆಲ್ಲ ಒಪ್ಕೊಳ್ತೀನಿ ಸರ್, ನೀವೆಲ್ಲ ಗ್ರೇಟ್ ಸರ್, ನೀವೆಲ್ಲ ಅಧ್ಯಯನ ಮಾಡಿದ್ದೀರಾ, ಐ ರೆಸ್ಪೆಕ್ಟ್ ಯುವರ್ ಇದು. ಬಟ್ ಆತ್ಮಗಳು ಸೇರ್ಕೊಂಡಿದ್ರೆ ಕೆಟ್ಟದೇ ಮಾಡುತ್ತಾ ಸರ್? ಒಳ್ಳೆ ಆತ್ಮಗಳೇ ಇಲ್ವಾ ಸರ್? ಹಂಗಾರೆ ಜನರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇದ್ದಾರಲ್ವಾ, ಆತ್ಮಗಳಲ್ಲಿ ಒಳ್ಳೆಯವರು ಕೆಟ್ಟವರು ಇಲ್ವಾ? ಯಾವ್ದಾದ್ರು ವ್ಯಕ್ತಿ ಮೇಲೆ ಒಳ್ಳೆ ಆತ್ಮ ಬಂದು ಅವ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅಲ್ಲಿ ಎಲ್ಲೂ ಸಬ್ಜೆಕ್ಟಲ್ಲಿ ಯಾರೂ ಹೇಳಲೇ ಇಲ್ಲ. ಅದು ಯಾವಾಗ ನೋಡ್ರು ಕೆಟ್ಟದ್ದೇ. ನಿಮಗೆ ಪ್ರಾಬ್ಲಮ್ ಆಗಿದೆಯಾ? ಆತ್ಮ ಸೇರ್ಕೊಂಡಿದೆ. ನೀವು ಒಳ್ಳೇದು ಮಾಡ್ತಾ ಇದ್ದೀರಾ? ಆತ್ಮ ಸೇರ್ಕೊಂಡಿದೆ. ಯಾರೂ ಹೇಳಿಲ್ಲ ಇದುವರೆಗೂ. ಯಾಕೆ ಹೇಳಿಲ್ಲ? ಬಿಸ್ನೆಸ್. ನಿಜವಾದ ಬಿಸ್ನೆಸ್ ಮಾಡಿದ್ರೆ ಏನು ಬೇಜಾರಿಲ್ಲ. ಈ ಥರ ಅದು ಆತ್ಮ ಸೇರ್ಕೊಂಡಿದೆ, 3 ಸೇರ್ಕೊಂಡಿದೆ, 5 ಸೇರ್ಕೊಂಡಿದೆ. ನೋಡ್ತಾ ಇರ್ತೀನಿ ಕೆಲವೆಲ್ಲ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ 5 ಆತ್ಮಗಳು ಸೇರ್ಕೊಂಡ್ಬಿಟ್ಟಿದೆ ಅವ್ರ ಮೈ ಮೇಲೆ ಅಂತ. ಮೋಸ್ಟ್ಲಿ ವಿಷ್ಣುಗೆ ಕೃಷ್ಣನಿಗೆ ಸವಾಲಾಗ್ತಾ ಇದೀವಿ ನಾವು. ನೀವು ಒಂದು ದೇಹದೊಳಗಡೆ ಒಂದು ಆತ್ಮ ಹಾಕಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ, ನಾವು 5 ಆತ್ಮಗಳನ್ನ ಒಳಗೆ ಬಿಡ್ತಾ ಇದೀವಿ. ಇನ್ನು ಎಷ್ಟೆಷ್ಟೆಲ್ಲ ಕೆಲಸ ಮಾಡಿಸ್ಕೋಬೋದು 5 ಆತ್ಮ ಇದ್ರೆ. ಒಂದು ಆತ್ಮನೇ ಇಷ್ಟೊಂದು ಕಂಡಿಡಿದಿದೆ, ಇಷ್ಟೊಂದು ಪ್ರಪಂಚನ ಕಂಡಿಡಿದಿದೆ. ಇನ್ನು ಒಬ್ಬನ ಜೊತೆ ಒಳಗಡೆ 5 ಆತ್ಮ ಸೇರ್ಕೊಂಡ್ರೆ ಒಳ್ಳೆ ಆತ್ಮಗಳು ಸೇರ್ಕೊಳಕ್ಕಾಗಲ್ವಾ? ದಟ್ ಈಸ್ ಮೈ ಕ್ವಶನ್ ಅಷ್ಟೇ. ಕೆಟ್ಟ ಆತ್ಮ ಇದೆ ಅಂತ ಹೇಳ್ತೀರಾ, ಓಕೆ ಒಪ್ಕೊಳ್ಳೋಣ, ಐ ಅಗ್ರಿ, ದೇರ್ ಮೈಟ್ ಬಿ ರಿಯಾಲಿಟಿ. ಯಾಕೆ ಸುಮ್ಮನೆ ಒಳ್ಳೆ ಆತ್ಮ ಸೇರ್ಕೊಂಡು ಒಳ್ಳೇದು ಮಾಡಿರೋದು ಯಾವ್ದಾದ್ರು ನಿದರ್ಶನ ಇದೆಯಾ? ಅದ್ಯಾವುದು ಹೇಳಲ್ಲ ಅವರು. ಇಂಥವರು ಒಂದು ಒಳ್ಳೆ ಆತ್ಮ ಬಂದು ಇಂಥದ್ದು ಮಾಡಿದೆ ಅದಿಲ್ಲ, ಬರೀ ಕೆಟ್ಟು ತೋರಿಸೋದು. ಯಾರ್ಯಾರು ಪ್ರಾಬ್ಲಮ್ ಇದೆ ಅವರೆಲ್ಲ ಬರ್ತಾರೆ ಅಂತ. ಸೊ ಆತ್ಮ ಗೀತ್ಮ ಎಲ್ಲ ಅದೆಲ್ಲ ಇಲ್ಲ. ಇರೋ ಒಂದು ಆತ್ಮಕ್ಕೆ ಇನ್ನೊಂದು ಜಾಗ ಇಲ್ಲ. ಈ ಆತ್ಮ ಹೋದ್ಮೇಲೆ ದೇಹ. ಈಗ ಆತ್ಮ ಅವ್ನು ಸತ್ತೋಗಿದ ತಕ್ಷಣ ಇನ್ನು 5 ಆತ್ಮಗಳು, ಅದರಲ್ಲಿ ಒಂದು ಮೈನಸ್ ಆಗಿ ಇನ್ನೊಂದು ಆತ್ಮ ಕುತ್ಕೊಂಡು ಅವ್ನು ಜೀವ ತೆಗೆದು ಬಿಡ್ಬೋದಲ್ವಾ? ಜೀವ ಇಂಪ್ರೂವ್ ಮಾಡ್ಬೋದಲ್ವಾ? ನನ್ನ ಹತ್ರ ಒಂದು ಆತ್ಮ ಇದೆ, ಆ ಕಡೆಯಿಂದ ಒಂದು ಆತ್ಮ ಬಂತು, ನನ್ನ ಹತ್ರ ಆಲ್ರೆಡಿ ಇರ್ತಕ್ಕಂಥ ಆತ್ಮಕ್ಕೆ ವಯಸ್ಸಾಯಿತು, ಸತ್ತೆ. ಆ ಆತ್ಮಾರು ಈ ಬಾಡಿ ನಿಮ್ಮ ಮುಂದುವರ್ಸ್ಕೊಂಡು ಹೋಗ್ಬೋದಲ್ಲ, ಲಾಜಿಕಲಿ ಸ್ಪೀಕಿಂಗ್.
ಆ ಥರ ಇಲ್ಲ. ಗ್ರಹ ವಿಲ್ ಆಕ್ಚುಲಿ ಡಿವಿಯೇಟ್ ಅವರ್ ಮೈಂಡ್. ದಿ ಇನ್ಫ್ಲೂಯೆನ್ಸಸ್ ಆಫ್ ದಿ ಪ್ಲಾನೆಟ್ ಹ್ಯಾಸ್ ಗಾಟ್ ಜಸ್ಟ್ ಲೈಕ್ ಸೂರ್ಯನ ಕೆಳಗಡೆ ನಾವು ನಿಂತ್ಕೊಂಡಿದ್ರೆ ಬುದ್ಧಿ ಪಲಾಟ ಆಗುತ್ತೆ, ಅತೀ ಚಳಿಲಿದ್ರೆ ಅನಾರೋಗ್ಯ ಮತ್ತೆ ಬುದ್ಧಿ ಕ್ಲಾಟ್ ಆಗುತ್ತೆ. ಆ ಥರ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಅಂಡ್ ರೇಸ್ ಹ್ಯಾಸ್ ಎ ಎಫೆಕ್ಟ್. ಜಸ್ಟ್ ಲೈಕ್ ಹೌ ಮ್ಯಾಗ್ನೆಟ್ ಮತ್ತೆ ಐರನ್ ಅಟ್ರಾಕ್ಟ್ ಮಾಡುತ್ತೆ ಒಂದು ರಿಮೋಟ್ ಚಾನಲ್ ಚೇಂಜ್ ಮಾಡಿದ ತಕ್ಷಣ. ಬಟ್ ಇನ್ನೊಂದು ಆತ್ಮ ಸೇರ್ಕೊಂಡ್ಬಿಟ್ಟಿದೆ. ನೋ, ಇದರಿಂದ ಏನಾಗ್ತಾ ಇದೆ, ಬೇರೆ ದೇಶದವ್ರು ನಮ್ಮನ್ನು ನಂಬ್ತಾ ಇಲ್ಲ, ಜ್ಯೋತಿಷ್ಯನೆಲ್ಲ. ನೋ, ದೇ ಆರ್ ನಾಟ್ ಹಲ್ಯುಸಿನೇಷನ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಹಲ್ಯುಸಿನೇಷನ್ಸ್. ಸ್ಪಿರಿಟ್ಸ್ ಅಲ್ಲಿಗೆಲ್ಲ ಸ್ಟ್ರೆಂತ್ ಜಾಸ್ತಿ ಇಲ್ಲ. ಸ್ಪಿರಿಟ್ಸ್ ಸಬ್ಜೆಕ್ಟು ಹೇಳ್ತೀನಿ. ಎಸ್, ಐ ಹ್ಯಾವ್ ಡನ್ ದಟ್ ಸಬ್ಜೆಕ್ಟ್, ನಿಜವಾಗ್ಲೂ ಮಾಡಿದ್ದೀನಿ. ಹೌ ಇಟ್ ಈಸ್ ಬೀನ್, ಯಾವ ಥರ ಕಂಡುಹಿಡಬೇಕು, ಆ ಮಷೀನರಿ ಏನು, ಅದರ ಹೆಸರೆಲ್ಲ ಹೇಳ್ತೀನಿ. ಹೌ ದಿ ಸ್ಪಿರಿಟ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಕಾರ್ನರ್ಸ್ ಇರುತ್ತೆ, ಬಟ್ ದೇ ಡೋಂಟ್ ಹ್ಯಾವ್ ದಿ ಸ್ಟ್ರೆಂತ್. ಹ್ಯೂಮನ್ ಸ್ಟ್ರೆಂತ್ ಇರಲ್ಲ. ಆ ಸ್ಪಿರಿಟ್ ಎಫೆಕ್ಟ್ ಮಾಡತಕ್ಕಂಥದ್ದು ಏನು ಬರಲ್ಲ. ಸ್ಪಿರಿಟ್ ಡಸಂಟ್ ಹ್ಯಾವ್ ಎನಿ ಪವರ್. ಸ್ಪಿರಿಟ್ಸ್ ಇರುತ್ತೆ, ಸರ್ಟೆನ್ ಆನ್ ಗೋಯಿಂಗ್ ಸ್ಪಿರಿಟ್ಸ್ ಇರುತ್ತೆ. ಆ ಸ್ಪಿರಿಟ್ ಅಂತ ಒಂದು ಸಬ್ಜೆಕ್ಟ್ ನಾನು ಹೇಳ್ತೀನಿ, ಹೌ ಸ್ಪಿರಿಟ್ಸ್ ವರ್ಕ್. ಅದನ್ನು ಕೆಲವರು ಏಂಜಲ್ಸ್ ಅಂತ ಕರೀತಾರೆ. ದೇರ್ ಆರ್ ಏಂಜಲ್ಸ್ ಇದೆ, ಬಟ್ ದೇ ಆರ್ ನಾಟ್ ಮೋರ್ ಪವರ್ಫುಲ್ ಫಾರ್ ದಿಸ್ ಪ್ಲಾನೆಟರಿ ಪೊಸಿಷನ್ಸ್ಗೆ ಪವರ್ಫುಲ್ ಇರಲ್ಲ. ಏಲಿಯನ್ಸೂ ಇದೆ, ಬೇಕಾದಷ್ಟಿದೆ, ಸಬ್ಜೆಕ್ಟ್ಸ್ ಇದೆ. ಬಟ್ ಇವ್ರು ಹೇಳ್ತಕ್ಕಂಥದ್ದು 5 ಆತ್ಮ 3 ಆತ್ಮ, ನೋ, ಅದೆಲ್ಲ ಇಲ್ಲ. ಕೆಲಸಗಳು ಮಾಡಿಸ್ಕೋಬೋದು ಆತ್ಮಗಳೆಲ್ಲ ಕರೆಸಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.